ಪಟ್ಟಣದವರಾಗಲಿ ಅವರನ್ನು ಅನುಸರಿಸಿ ಸಮಾನ ಮನಸ್ಸಾಗಿರುವಂಥ ದೇಣಿಗೆಯನ್ನಿತ್ತು ಪ್ರೋತ್ಸಾಹಿಸುವಂಥ ದಾನಿಗಳಾಗಲಿ ಈ ಸಹಜವಾದಂಥ ಭಾವವನ್ನು ಹೊಂದಿದ್ದೇ ಇಂಥ ಒಂದು ಕಾರ್ಯಕ್ಕೆ ಕಾರಣವಾಗ್ತದೆ. ಆ ಭಾವ ಇಲ್ಲದೆ ಇದ್ದರೆ ಇಂಥ ಒಂದು ಕಾರ್ಯಕ್ರಮ 1 ವರ್ಷಕ್ಕೆ ನಿಂತು ಹೋಗ್ತದೆ, ಮತ್ತು ನಡೆಯುವುದೇ ಇಲ್ಲ. ಪ್ರತಿ ವರ್ಷ ನಡೆಯುತ್ತದೆ ಅಂತಾದರೆ ಎಷ್ಟು ಒಳ್ಳೆಯ ಭಾವವನ್ನು ಅವರು ಹೊಂದಿದ್ದಾರೆ ಎನ್ನುವುದಕ್ಕೆ ಇದೇ ಒಂದು ಜ್ವಲಂತ ಸಾಕ್ಷಿ. ಮತ್ತೆ ಕಲಾವಿದನಾದವ ಪ್ರಶಸ್ತಿಗಾಗಿ ಫೈಲನ್ನು ಹಿಡಿದು ರಾಜಕಾರಣಿಗಳನ್ನು ನೋಡುವುದು ಅಥವಾ ಇನ್ಫ್ಲುಯೆನ್ಸ್ ಮಾಡಿಸುವುದು ಇಂಥ ಕೆಲಸವನ್ನು ಖಂಡಿತ ಮಾಡಬಾರದು. ಒಂದೊಮ್ಮೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳೋಣ, ಆ ಪ್ರಶಸ್ತಿ ಮತ್ತೊಬ್ಬರಿಗೆ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು, ಅದೇ ಸಾಕಾಗ್ತದೆ. ಮತ್ತೆ ಇವತ್ತು ನನಗೆ ಸಿಕ್ಕಿರುವಂತಹ ಪ್ರಶಸ್ತಿ ಖಂಡಿತ ಇದು ನನಗೆ ಸಿಕ್ಕಿದೆ ಅಲ್ಲವೇ? ನನ್ನನ್ನು ಬೆಳೆಸಿರುವಂತಹ ಕಾಳಿಂಗನವರಿಗೆ ಇದು ಸಿಗಬೇಕಾದಂತಹ ಪ್ರಶಸ್ತಿ. ಜೊತೆಯಲ್ಲಿ ಅನೇಕ ಹಳೆಯ ಕಲಾವಿದರು ತಲೆಯ ಮೇಲೆ ಪೆಟ್ಟಿಗೆಯನ್ನು ಹೊತ್ತು ಊರಿನ ಮೇಲೆ ನಡೆದುಕೊಂಡು ಹೋಗಿ ಪ್ರದರ್ಶನವನ್ನು ಮಾಡಿ ಬಹಳ ಕಷ್ಟಪಟ್ಟು ಕಲೆಯನ್ನು ಉಳಿಸಿದ್ದಾರೆ. ಆದರೆ ಅವರ ಕಾಲದಲ್ಲಿ ಯಾವ ಪ್ರಶಸ್ತಿಯೂ ಇಲ್ಲ, ಸಂಬಳವೂ ಇಲ್ಲ. ನಿಯಮವೇ ಹಳೆಯವರು ನೆಟ್ಟಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದ ಈ ಸನ್ಮಾನಕ್ಕಾಗಿ ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸುತ್ತಾ ಕೊಟ್ಟವರಿಗೂ ಉಪಸ್ಥಿತರಿದ್ದವರಿಗೂ ಪರೋಕ್ಷವಾಗಿದ್ದವರಿಗೂ ಸಂಪೂರ್ಣವಾಗಿ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ಕೊಂಡದ ಕುಳಿಯವರು ಕೂಡ 1 ಗಂಟೆ 2 ಗಂಟೆ ಭಾಷಣ ಮಾಡುವವರೇ, ಆದರೆ ಬಹಳ ಚುಟುಕಾಗಿ ಮುಗಿಸಿದ್ದಾರೆ ಸರ್, ನಿಮಗೆ ಧನ್ಯವಾದಗಳು. ಪಟ್ಲ ಭಾಗವತರು ಹೇಳಿದರು ಚಿತ್ರನಟ ಬರ್ತಾರೆ ಸೆಲೆಬ್ರಿಟಿ ಅಂತ, ಆದರೆ ನಮಗೆ ದೊಡ್ಡ ಸೆಲೆಬ್ರಿಟಿ ಅಂದರೆ ಪಟ್ಲ ಭಾಗವತರು. ಅವರಿಗಿಂತ ದೊಡ್ಡ ಸೆಲೆಬ್ರಿಟಿ ಯಾವುದೂ ಇಲ್ಲ. ಅವರನ್ನು ಸೆಲೆಬ್ರಿಟಿಯಾಗಿ ರೂಪಿಸಲು ಪ್ರಧಾನ ಕಾರಣವಾದದ್ದು ಅವರ ಭಾಗವತಿಕೆ ಹೌದು, ಅದರ ಜೊತೆಯಲ್ಲಿ ಟ್ರಸ್ಟಿನ ಸೇವಾ ಚಟುವಟಿಕೆಗಳ ಮೂಲಕವೇ ಅವರು ಸೆಲೆಬ್ರಿಟಿ ಆದದ್ದು. ಈ ಟ್ರಸ್ಟಿಗೆ 50 ಲಕ್ಷಕ್ಕೂ ಹೆಚ್ಚಿನ ಕೊಡುಗೆಯನ್ನು ನೀಡಿದಂತಹ ಮಹಾದಾನಿಗಳಲ್ಲಿ ಕೆ ಪ್ರಕಾಶ್ ಶೆಟ್ಟಿಯವರು ಮತ್ತು CA ದಿವಾಕರ್ ರಾವ್ ಕಟೀಲ್ ಅವರನ್ನು ನಾವು ನಮ್ಮ ಟ್ರಸ್ಟಿನ ಮಹಾಪೋಷಕರು ಅಂತ ಗುರುತಿಸುತ್ತೇವೆ. ಕಳೆದ ವರ್ಷ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಮಹಾದಾನಿಗಳ ನೆಲೆಯಲ್ಲಿ ಮಹಾಪೋಷಕರ ನೆಲೆಯಲ್ಲಿ ಗೌರವಿಸಿದ್ದೇವೆ. ಇಂದು CA ದಿವಾಕರ್ ರಾವ್ ಕಟೀಲ್, ಡೈರೆಕ್ಟರ್ ಫಿನಾನ್ಸ್ ಆ್ಯಂಡ್ HR, ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಸೇಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರೊಂದಿಗೆ ಅವರ ಶ್ರೀಮತಿ ಶೈಲಾ ದಿವಾಕರ್ ಅವರನ್ನು 2024ರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಈ ದಂಪತಿಗಳನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಚೆಂಡದಕಲು, ವಾದ್ಯದಕಲು, ಕೊಂಬುದಕಲು 5 ಹೆಚ್ಚಾದರೆ ಪ್ರೀತಿದ ಅಭಿಮಾನದ ತಾಟಿದ ವರ್ಷದ ಒಟ್ಟಿಗೆ CA ದಿವಾಕರ್ ರಾವ್ ಬಕ್ಕ ಶ್ರೀಮತಿ ಶೈಲಾ ದಿವಾಕರ್ ರಾವ್ ವೇದಿಕೆಗೆ ಎದುಕೊಂಡು ಬಂದ ಅಭಿನಂದನಾ ನುಡಿ ಬಂದಿದೆ ಡಾಕ್ಟರ್ ಪ್ರಭಾಕರ್ ಜೋಶಿ. या देवी सर्वभूतेषु कलारूपेण संस्थिता नमस्तस्यै 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 नमो नमः. रुद्रस्य सोनं स्वरसैन्यनाथं गुहं सदाहं शरणं भजे. ಆದರಣೀಯರಾದ ಸಭಾಧ್ಯಕ್ಷರು, ಇಂದಿನ ಶಿಕ್ಷಕರೇ, ಪೂಜ್ಯ ಸ್ವಾಮೀಜಿಯವರೇ ಮತ್ತು ವೇದಿಕೆಯಲ್ಲೆಲ್ಲ ಮಂಡಿಸಿರುವ ಗಣನೀಯರಾದ ದಾನಿಗಳೇ, ಸನ್ಮಾನಿತರೇ. ದಾನಿಗಳಲ್ಲಿ ಶ್ರೇಷ್ಠರಾದವರು ಸದಾಶಿವಶೆಟ್ಟರು ಮೊನ್ನೆ ನನ್ನಲ್ಲಿ ಹೇಳಿದ್ದಾರೆ, ದಾನಿ ಸದಾಶಿವ ಅಂತ ಹೇಳಬಾರ್ದು, ದಾನಿ ಸದಾಶಿವ ಅಂತ ಹೇಳಬೇಕು. ಬಂಧುಗಳೇ, ದೇವದುರ್ಲಭವಾದ ದೃಶ್ಯ. ಬಗಿರಾಡ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ
ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಒಂದು ಪ್ರಸಿದ್ಧವಾದ ಕಥೆ ಇದೆ. 6 ದಿವಸದಲ್ಲಿ ಭಾರತ ಸಾಧಿಸಿದ ಅಂತ. ಹಾಗೆ ಈ ಕಡಿಮೆ ಅವಧಿಯಲ್ಲಿ ನಮ್ಮ ಆತ್ಮೀಯರಾದ ಭಾಗವತರು ಪಟ್ಲ ಸತೀಶ್ ಶೆಟ್ಟರು ಸಾಧಿಸಿರುವ ಅದ್ಭುತ ನಾಡಿನ ಮತ್ತು ಭಾರತೀಯ ರಂಗಭೂಮಿಯ ಪ್ರಾಚೀನ ರಂಗಭೂಮಿಯ ವೆಲ್ಫೇರ್ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿಯೂ ಒಂದು ಅಖಿಲ ಭಾರತೀಯವಾದ ಮಾಡೆಲ್. ಇಟ್ಸ್ ಎನ್ ಆಲ್ ಇಂಡಿಯಾ ಮಾಡೆಲ್. ನಾವು ನಮ್ಮ ನಾಡಿನ ಕರಾವಳಿಯ ಅಂತೆಲ್ಲ ಹೇಳಬಾರ್ದು. ಈಗ ನಾವು ಬೇರೆ ಹೇಳಲಿಕ್ಕೆ ಕಲಿಬೇಕು. ಅಂತಹದ್ದಕ್ಕಾಗಿ ನಾನು ಸಕಲರನ್ನು, ಭಾಗವತರನ್ನು ಮತ್ತು ಅವರ ಬೆಂಬಲವಾಗಿ ನಿಂತಹ ಎಲ್ಲ ದಾನಿಗಳನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಮಾತ್ರ ಅಲ್ಲ, 12 ಕೋಟಿಯಷ್ಟು ಸುಮಾರು ಸೋಷಿಯಲ್ ವೆಲ್ಫೇರ್ ಇನ್ವೆಸ್ಟ್ಮೆಂಟ್ ಅದ್ಭುತವಾದದಾಗಿದೆ. ನಾನು ನನ್ನ ಸುಮಾರು 60 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಂಡ ಅದ್ಭುತಗಳಲ್ಲಿ ಪಟ್ಲ ಸತೀಶ್ ಶೆಟ್ಟಿಯ ಉದ್ಭವವು ಅವರ ಭಾಗವತಿಕೆಗೆ ಅರ್ಥ ಹೇಳುವುದು ಆ ದೃಷ್ಟಿಯಿಂದ ಕೂಡ ಒಂದು ಮರ್ಯಾದೆ ಮತ್ತು ಗೌರವದ ಸಂಗತಿ. ಕಲಾವಿದರನ್ನು ಗೌರವಿಸಬೇಕು. ನನ್ನ ಆತ್ಮೀಯರು ಸಮಕಾಲೀನ ರಂಗಭೂಮಿಯ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದಂತಹ ಕುಣದಕುಳಿ ರಾಮಚಂದ್ರ ಹೆಗಡೆಯನ್ನು ಗೌರವಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರ ಬಗ್ಗೆ ಭಾಷಣ ಇನ್ನೊಂದು ದಿವಸ ಮಾಡ್ತೇನೆ. ವೇಷ ಮಾಡಿದ್ದೇನೆ, ಅವರಿಗೆ ನೆನಪುಂಟ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಕಲಾವಿದ, ತುಂಬ ವಿಶಿಷ್ಟ ಕಲಾವಿದ. ಒಂದು ಮಾಹಿತಿ ನಿಮ್ಮ ಗಮನಕ್ಕೆ ತರ್ತೀನಿ, ಈಗ ಗೊತ್ತಿಲ್ಲ ನನಗೆ. ಜಯಪುರ್ ಸಪೋರ್ಟ್ ಲೆಕ್ಕ ಕಟ್ಟಿಕೊಂಡು ಸಲೀಸಾಗಿ ಕುಡಿಯಬಲ್ಲ ಏಕೈಕ ಕಲಾವಿದ. ಬಂಧುಗಳೇ, ಸಿ.ಎ. ದಿವಾಕರ್ ರಾಯರು ದಾನಿಗಳಲ್ಲಿ ಒಬ್ಬರು, ಆತ್ಮೀಯರು, ಕಲಾವಿದರು, ಕಲಾಮನೆತನದವರು. ಪ್ರಸಿದ್ಧ ಕ್ಷೇತ್ರವಾದ ಕಟೀಲ್ನ ಆಡ್ಯ ಗಣ್ಯ ಮನೆತನವಾದಂತಹ ಸಿತ್ಲದವರು. ಬಾಲ್ಯದಲ್ಲಿ ದಟ್ಟವಾದ ಕಟೀಲ್ನ ಯಕ್ಷಗಾನ ವಾತಾವರಣದಲ್ಲಿ ಬೆಳೆದವರು. ನನಗೂ ಆತ್ಮೀಯರು, ಆದರಣೀಯರಾದಂತಹ ಇವರ ಗುರುಗಳಾಗಿದ್ದಂತಹ ಕೊರಗಿ ವೆಂಕಟೇಶ್ ಉಪಾಧ್ಯಾಯರ ಶಿಷ್ಯನಾಗಿ, ಉಮೇಶ್ ಅಬ್ಬರ ಶಿಷ್ಯನಾಗಿ, ಯಕ್ಷಗಾನದ ವೇಷಧಾರಿಯಾಗಿ, ಅರ್ಥಧಾರಿಯಾಗಿ ಬೆಳೆದವರು. ಅವರ 12 ವೇಷಗಳನ್ನು ಅವರು ಹೈಸ್ಕೂಲ್ ಅಥವಾ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಅವರು ಕರ್ತವ್ಯ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಲ್ಲಿಂದ ಉಜಿರೆಗೆ ಹೋಗಿ ಧರ್ಮಸ್ಥಳ ಸಿದ್ಧವನ ಗುರುಕುಲದ ಸಂಸ್ಕಾರದಲ್ಲಿ 5 ವರ್ಷ B.Com ಕಲಿತು ಬ್ಯಾಂಗ್ಳೂರಿನಲ್ಲಿ CA ಮಾಡಿ ಈಗಲೂ ಯಕ್ಷಗಾನದ ನಿಕಟವಾದ ಮತ್ತು ತೀವ್ರವಾದ ಅಭಿಮಾನಗಳನ್ನು ಇಟ್ಟುಕೊಂಡಿದ್ದಾರೆ. ಈಗ ವೃತ್ತಿಪರರಾದವರು ಯಾರಿದ್ದಾರೆ, ಕೃಷಿಕರು, ಕಲಾವಿದರು, ಪ್ರೊಫೆಷನಲ್ಸ್, ಆಸ್ ಲಾಂಗ್ ಎಸ್ ದೇ ಲವ್ ಯಕ್ಷಗಾನಕ್ಕೆ ಬಡತನ ಇಲ್ಲ. ಈಗ ಅಂತಾರಾಷ್ಟ್ರೀಯವಾದ ಫ್ರೆಂಚ್ ಕಂಪನಿ ಒಂದರಲ್ಲಿ 15,000 ಜನ ಕೆಲಸ ಮಾಡೋ ಕಂಪನಿ. ಅವರ ಒಟ್ಟಿಗೆ ಉದ್ಯೋಗಿಗಳದ್ದೇ ಅವರಿಗೆ ನೆನಪಿರ್ಲಿಕ್ಕಿಲ್ಲ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ಸಮರ್ಥರು. ನಮ್ಮ ಕ್ಷೇತ್ರ ಅದಕ್ಕಾಗಿ ಸಂತೋಷ. ನಮ್ಮ ಕ್ಷೇತ್ರದವರು ಈಗ ದಾನಿಗಳಾಗಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಕಂಪನಿ ಅಂದರೆ MRV ಕಂಪನಿ. ಅದರಲ್ಲಿ ಸೆಕ್ಯೂರಿಟಿ, ಇನ್ವೆಸ್ಟ್ಮೆಂಟ್ ಮತ್ತು ಕಂಟ್ರೋಲ್ ಬಹಳ ಜವಾಬ್ದಾರಿಯ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಕೆಲಸದಲ್ಲಿದ್ದು ಕೂಡ ಊರನ್ನು, ಯಕ್ಷಗಾನವನ್ನು ಮರೆಯದೆ ಬಹಳ ಸಂಕ್ಷೇಪವಾಗಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ನಿಗೆ, ಅದರ ಯೋಜನೆಗಳಿಗೆ ಮತ್ತು ಪ್ರೋತ್ಸಾಹಕವಾಗಿ ಈವರೆಗೆ ಸುಮಾರು 95 ಲಕ್ಷದಷ್ಟು ಕೊಟ್ಟಾಗಿದೆ. ಕೋಟಿಗೆ ಸದ್ಯ ಮುಟ್ಟುತ್ತಾರೆ. ಇಂಥವರು ಇದ್ದಾಗ ನಮ್ಮ ಫೌಂಡೇಶನ್ನಿಗೆ ಕಡಿಮೆ ಏನಿಲ್ಲ. ಅಂಥವನ್ನು ಗೌರವಿಸುವುದು ಯೋಗ್ಯವಾದ್ದು. ಕಟೀಲ ಪರಂಪರೆಗೂ ಅದು ಗೌರವ ಕೊಟ್ಟ ಹಾಗೆ. ಮಾತ್ರ ಅಲ್ಲ, ಕಂಟಿನ್ಯೂಷನ್. ಈ ರೀತಿಯ ಶ್ರೇಷ್ಠವಾದ ಕಾರ್ಯಕ್ಕೆ ನಾವು ಬೆಂಬಲವಾಗಬೇಕು, ಅದು ನಮ್ಮ ಸಂತೋಷ ಅಂತ ಭಾವಿಸಿ, ಅದನ್ನು ದಾನ ಅಂತ ದೊಡ್ಡ ಸ್ಥಿತಿಯಿಂದ ಭಾವಿಸಿದೆ. ಇವತ್ತು ವಿನೀತರಾಗಿ ನನಗೆ ಆಶ್ಚರ್ಯ ಆಯಿತು. ನಾನು ಅವರ ಬಗ್ಗೆ ಇವತ್ತು ಒಂದು ತಿಳ್ಕೊಳ್ಬೇಕಾಗ್ತದೆ. ನನ್ನನ್ನು ಹುಡ್ಕೊಂಡವ್ರು ಬಂದು ಇಂಥ ಒಬ್ಬ ವಿನಯ ಸಂಪನ್ನ ಸಜ್ಜನ, ಬಹುಶಃ ಇನ್ನು 40ರ ಕೆಳಗಿನ ವಯಸ್ಸು, ಇನ್ನೊಂದು 40 ವರ್ಷ ಸಾರ್ವಜನಿಕ ಧಾರಾಳವಾಗಿ ಉಂಟು. ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿರಸ್ತು. ಇದರೊಟ್ಟಿಗೆ ಇದಕ್ಕೆ ಬೆಂಬಲವಾಗಿ ನಿಂತಿರುವ ಎಲ್ಲರಿಗೆ ಅಭಿನಂದನೆ. ಮತ್ತೊಮ್ಮೆ ಪಟ್ಲ ದಾನಿಗಳ ತಾರಾಪಂಕ್ತಿಗೆ ನಾನು ಹಿರಿಯವನಾದರೂ ಕೂಡ ನಿಂತುಕೊಂಡದಿಂದಲೇ ಮನಸ್ಸಾಷ್ಟಾಂಗವನ್ನೇ ಶುಭಮಸ್ತು. ಸನ್ಮಾನ ಪತ್ರ ವಾಚನ ಶ್ರೀ ಸತೀಶ್ ಶೆಟ್ಟಿ ಕೊಡಿಯಾರು. ಕೆಸರಿನ ಕಾಸಾರದಲ್ಲಿ ಮುಗ್ಗಾಗಿ ಮುದುಡಿರುವ ತಾವರೆಯೊಂದು ವಿಕಸಿತವಾಗುವುದಕ್ಕೆ ಆಕಾಶದೆತ್ತರದಿಂದ ಬೀರುವ ಸೂರ್ಯಕಿರಣ ಕಾರಣವಾಗುತ್ತದೆ. ಹಾಗೆಯೇ ಕಲಾ ಸರಸಿಯಲ್ಲಿ ಅರಳುವ ಪ್ರತಿಭಾ ಪಂಕಜಗಳ ವಿಕಾಸಕ್ಕೆ
ಪೂರಕ ಪ್ರೇರಕವಾಗುವುದು ಕಲಾ ಪೋಷಕರ ಪ್ರೋತ್ಸಾಹದ ರಕ್ಷಾ ಕಿರಣಗಳು. ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾದ ತಮ್ಮ ನಿರ್ವ್ಯಾಜ ಕಲಾಪ್ರೇಮದ ಕಕ್ಷೆಯೊಳಗೆ ಅರಳಿದ ಕಲಾ ಕುಸುಮಗಳು ನೂರಾರು. ಪ್ರಸಕ್ತ ಪ್ರತಿಕೂಲ ಸ್ಥಿತ್ಯಂತರಗಳ ನಡುವೆ ನಲುಗುತ್ತಿರುವ ಕಲಾ ಕೌಮುದಿಯು ಕಳೆಗುಂದದಂತೆ ಪೋಷಣೆಯ ಕಿರಣ ಬೀರುತ್ತಾ ಕಲಾ ಸಂಘಟಕರ ಪಾಲಿಗೆ ಅಕ್ಷರಾರ್ಥದಿಂದ ದಿವಾಕರರಾಗಿರುವ ತಮ್ಮ ನಿಸ್ವಾರ್ಥ ಕಲಾ ಪೋಷಣೆಯ ಕೈಂಕರ್ಯವನ್ನು ಗುರುತಿಸಿ ಸಾದರ ಸಗೌರವದಿಂದ ಮಹಾ ಯಕ್ಷಕಲಾ ಪೋಷಕ ಪ್ರಶಸ್ತಿ 2024 ನೀಡಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು. ಶ್ರೀಯುತ ದಿವಾಕರ ರಾವ್ ಚಿತ್ರಕಟೀಲು ಮಹಾ ಯಕ್ಷಕಲಾ ಪೋಷಕ ಪ್ರಶಸ್ತಿ 2024. ಸಿ.ಎ. ಸುದೇಶ್ ಕುಮಾರ್ ಕೋಶಾಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಅಡ್ಯ ಜೊತೆ ಸೇರಬೇಕು. ಮಹಾಪೋಷಕ ಸನ್ಮಾನ ಸಿ.ಎ. ದಿವಾಕರ್ ರಾವ್ ದಂಪತಿಗಳಿಗೆ ಅಭಿನಂದನೆಗಳು. ಮಾತಂತೂ ನಿಜ. ಯಾರೇ ಆಗಲಿ ನಿಸ್ವಾರ್ಥದಿಂದ ನಿಸ್ಪೃಹತೆಯಿಂದ ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದಕ್ಕೆ ಸಂಪೂರ್ಣ ದೇವರ ಅನುಗ್ರಹ ದೊರೆಯುತ್ತದೆ ಎಂಬುದಕ್ಕೆ ನಮ್ಮ ಪಟ್ಲ ಫೌಂಡೇಶನ್ ಅದು ಜ್ವಲಂತ ಸಾಕ್ಷಿ. ಇಲ್ಲದಿದ್ದರೆ ಇದೇನು ವಿಸ್ಮಯ. 8 ವರ್ಷಗಳಲ್ಲಿ 12 ಕೋಟಿಗೂ ಮಿಗಿಲಾದಂತಹ ಕಲಾವಿದರಿಗೆ ದೊರೆಯುವಂತಹ ಈ ಸಹಾಯ ಹಸ್ತ ಇದು ಸೋಜಿಗೆ ಅವರ ಬಗ್ಗೆ ನಾನು ಹೇಳುವುದಿದ್ದರೆ ಪರಗುಣ ಪರಮಾಣು ಪರ್ವತೀಕೃತ್ಯ ನಿತ್ಯಂ ನಿಜ ರೀತಿ ವಿಕಸಂತ ಸಂತಿಸಂತ ಕಿಯಂತಹ ಪಟ್ಲ ಭಾಗವತರು ರಾತ್ರಿ ಇಡೀ 2 ಗಂಟೆ 2.5 ಗಂಟೆ ನನಗೆ ಮೇಳದ ಕೆಲಸ. ಹಗಲು ಹೊತ್ತಿನಲ್ಲಿ ಅವರು ಅವರ ಫ್ಯಾಮಿಲಿ ಜೊತೆ ಇರಬೇಕಾದಂತಹ ವೇಳೆಯನ್ನು ಕಲಾವಿದರಿಗಾಗಿ ಪಟ್ಲ ಫೌಂಡೇಶನ್ನ ಕೆಲಸ. ಆದ್ದರಿಂದ ಅವರು ಈ ಯಕ್ಷಗಾನ ಲೋಕದಲ್ಲಿ ಒಬ್ಬ ದೊಡ್ಡ ಸಂತ. ವಿದ್ಯಾರ್ಥಿ ವಿಕಸಂತ ಸಂತಿಸಂತ ಕಿಯಂತಹ ಎಷ್ಟು ಜನ ಇಂತಹ ಮಂದಿ ನಮಗೆ ದೊರಕೆಯ ಅದ್ವಿತೀಯ, ಏಕಮೇವ ಅದ್ವಿತೀಯ, ಅದು ಪಟ್ಲ ಭಾಗವತರು ಮಾತ್ರ. ಇನ್ನೊಂದು ವಿಷಯ ನಮಗೆ ಬಹಳ ಖುಷಿ ಕೊಟ್ಟದ್ದೆಂದ್ರೆ ಈ ಸಲ ಅವರು ಕೈಗೆತ್ತಿಕೊಂಡಂತಹ ಈ ಸರ್ಕಾರಿ ಶಾಲೆ ಹಾಗೂ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ಅದನ್ನು ಕೊಡುವಂತಹ ಒಂದು ಅರೇಂಜ್ಮೆಂಟ್. ನಾನು ಹೈಸ್ಕೂಲಲ್ಲಿ ಇರುವಾಗ ಈ ಶಿಕ್ಷಣವನ್ನು ಪಡೆದವನು. ಅದರಿಂದ ನನ್ನ ಒಂದು ಸ್ವಂತ ಅದರ ಅನುಭವ, ಅದರಿಂದ ಎಷ್ಟು ಲಾಭ ಇದೆ. ನಾನು ಚಿಕ್ಕಂದಿನಲ್ಲಿ ಇರುವಾಗ ಒಂದು ಸಭೆಯಲ್ಲಿ ಬಂದು ಮಾತಾಡುವುದಂದ್ರೆ ನನಗೆ ಹೆದರಿಕೆ, ಸಭಾಕಂಪನ. ಅದೇ ಈ ಯಕ್ಷಗಾನಕ್ಕೆ ನಾನು ಬಂದ ಮೇಲೆ ಅದಿಲ್ಲ. ಈ ನಮ್ಮ ಈ ಶಿಕ್ಷಣದಲ್ಲಿಯೂ ಯಕ್ಷಗಾನ ಕಲಿತ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ. ಇನ್ನು ಮುಂದೆ ಅವರೊಂದು ಯಾವುದೇ ಕಂಪನಿಯ ಇಂಟರ್ವ್ಯೂಗೆ ಹೋಗುವಾಗಲೂ ಅದನ್ನು ನಿರ್ಭಯದಿಂದ ಯಾವುದೇ ಅಳುಕಿಲ್ಲದೆ ಅವರು ನಿಭಾಯಿಸಬಲ್ಲರು. ಇನ್ನು ಉದ್ಯೋಗದಲ್ಲಿರುವಾಗ ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇರಲಿ, ಅದರಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಈ ಯಕ್ಷಗಾನ ಕಲಿತ ಮಕ್ಕಳು ಅದರಲ್ಲಿ ಫೇಲ್ ಆಗುವುದೇ ಇಲ್ಲ, ಅವ್ರಿಗೆ ಯಾವಾಗಲೂ ಸಕ್ಸಸ್. ಆದ್ದರಿಂದ ಈ ಪೋಷಕರಿಗೆ ನಾನು ಕಿವಿ ಮಾತು, ನಿಮ್ಮ ಮಕ್ಕಳನ್ನು ಈ ಯಕ್ಷ ಶಿಕ್ಷಣಕ್ಕೆ ನೀವು ಅನುವು ಮಾಡಿಕೊಡಿ. ಇದರಿಂದ ಅವರಿಗೆ ಜೀವನದಲ್ಲಿ ಯಾವುದೇ ಫೇಲ್ಯೂರ್ ಎಂಬುದು ಇರುವುದಿಲ್ಲ. ಕೊನೆಯದಾಗಿ ನಾನು ಒಂದು ಹೇಳುವುದಿದ್ರೆ, ಅದು ನಾವೀಗ ಈ ಪಟ್ಲ ಭಾಗವತರ ಬಗ್ಗೆ ಹೇಳುವುದಿದ್ರೆ ಒಂದು ಅವರನ್ನು ನಾವು ನೀವೆಲ್ಲ ನೋಡಿರ್ಬೋದು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ ವಿದ್ಯಾ ಯಶೋ ಬಲಂ. ಪಟ್ಲ ಭಾಗವತರು ಯಾರು ಹಿರಿಯರು ಗುರುಗಳು ಯಾರು ಬಂದರು ವಿನೀತರಾಗಿ ವಿನಯ ಸಂಪನ್ನದಿಂದ ಅವರಿಗೆ ನಮಸ್ಕರಿಸುತ್ತಾರೆ. ವೃದ್ಧೋಪಸೇವಿನಃ ಅಂತ ಹೇಳಿದರೆ ಇಲ್ಲಿ ಈ ಕಲಾವಿದರ ಸೇವೆ ಹಗಲು ರಾತ್ರಿ ಎನ್ನದೆ ಈ ಫೌಂಡೇಶನ್ ಮುಖಾಂತರ ಅವರ ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸುಬ್ರಹ್ಮಣ್ಯ ದೇವರು ಆಯುರ್ ವಿದ್ಯಾ ಯಶೋ ಬಲಂ ಈ 4 ದಯಪಾಲಿಸಲಿ. ಆ ವಿದ್ಯೆ ಎಂಬುದು ನಿಮಗೆ ಗೊತ್ತಿದೆ, ಆ
ಆ ಯಕ್ಷಗಾನ ಕ್ಷೇತ್ರದಲ್ಲಿ ಪಟ್ಲ ಶೈಲಿ ಎಂಬಂತಹ ಹೊಸ ಶೈಲಿಯನ್ನೇ ಒಂದು ಹುಟ್ಟು ಹಾಕಿ ಈಗ ಮೆರೆತಾ ಇದ್ದಾರೆ. ಇನ್ನಷ್ಟು ಹೊಸ ಹೊಸ ರಾಗಗಳನ್ನು ರಂಗಸ್ಥಳದಲ್ಲಿ ತರ್ತಾ ಇದ್ದಾರೆ. ಸಾಕ್ಷಾತ್ ಸರಸ್ವತಿಯೇ ಅವರ ಕಂಠದಲ್ಲಿ ಅವರು ಕೂತ್ಕೊಂಡು ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಯಶಸ್ಸು ಈ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಜಗತ್ತಿನಾದ್ಯಂತ ಪಟ್ಲ ಭಾಗವತರ ಯಶಸ್ಸು ಕೀರ್ತಿ ಅದು ಪಸರಿಸಿದೆ. ಬಲ ಎಂಬುದು ಈಗ ಅವರು ಮಾಡುವಂತಹ ಕೆಲಸಗಳಿಗೆ ಕನ್ಯಾನ ಸದಾಶಿವ ಶೆಟ್ಟರು, ಶಶಿಧರ್ ಶೆಟ್ಟರು, ಹರೀಶ್ ಶೆಟ್ಟರ್ ಅಂತಹವರ ಮಹಾದಾನಿಗಳ ಬಲ ಬೆಂಬಲ ಅವರಿಗೆ ದೊರಕಿದೆ. ಅದಕ್ಕಿಂತ ದೊಡ್ಡ ಬಲ ಎಂದರೆ, ದೇವರು ಕೊಡುವ ಬಲ ಎಂದರೆ ಅದು ಆರೋಗ್ಯ. ಆ ಆರೋಗ್ಯದ ಬಲವನ್ನು ದೇವರು ಅನುಗ್ರಹಿಸಿ ಇನ್ನಷ್ಟು ಇಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು, ಮನಸ್ಸಿನ ನೆಮ್ಮದಿಯನ್ನು, ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ, ನನ್ನಿಂದ ಆಗುವಷ್ಟು ಈಗ ನಾನು ಮುಂದಿನ ವರ್ಷಗಳಲ್ಲಿ ಪಟ್ಲ ಭಾಗವತರ ಬೆಂಬಲವಾಗಿ ನಿಂತು ನನ್ನಿಂದ ಎಷ್ಟು ಆಗುತ್ತದೋ, ನಮ್ಮ ಕಂಪನಿಯಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ನನ್ನ ಕಾಂಟ್ರಿಬ್ಯೂಷನ್ ಅದು ಈ ಪಟ್ಲ ಫೌಂಡೇಶನ್ಗೆ ಇದಕ್ಕಿಂತ ಅರ್ಹ ಇನ್ನೊಂದು ಟ್ರಸ್ಟ್ ಬೇರೊಂದಿಲ್ಲ. ಇದೇ ಅರ್ಹವಾದಂತಹ ಯೋಗ್ಯವಾದಂತಹ ಫೌಂಡೇಶನ್. ಯಕ್ಷಗಾನ ಕಲಾವಿದರ ವೃತ್ತಿ ಅಂದ್ರೆ ಬಹಳ ಕಷ್ಟದ ವೃತ್ತಿ. ಅಂತಹ ಕಲಾವಿದರಿಗೆ ನಾವು ಇನ್ನಷ್ಟು ಸಹಕಾರವನ್ನು, ಅದರ ನಮ್ಮಿಂದಾದಷ್ಟು ಒಂದು ಬೆಂಬಲವನ್ನು ಕೊಡೋಣ ಅಂತ ಹೇಳುತ್ತಾ, ಈ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ. ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ. ಕಾಲ ಜೋಡಿಸುತ್ತೇನೆ. ಶ್ರೀರಾಮ. ಬಂಧುಗಳೇ, CA ದಿವಾಕರ್ ರಾವ್ ಅವರು ಅವರ ಪೂರ್ಣ ಸಹಕಾರವನ್ನು ಪಟ್ಲ ಟ್ರಸ್ಟಿಗೆ ನೀಡ್ತೇನೆ ಅಂತ ಹೇಳ್ತಿರುವಾಗ ಅವರ ಬೆನ್ನ ಹಿಂದೆ ಇದ್ದಂತಹ ಅವರ ಶ್ರೀಮತಿಯವರು ತಲೆಯಾಡಿಸಿದ್ದನ್ನು ನೀವೆಲ್ಲ ಗಮನಿಸಿರ್ಬೋದು. ಅವರಿಬ್ಬರಿಗೆ ಇವರು ಹೇಗೂ ನಮ್ಮ ಜೊತೆಯಲ್ಲೇ ಇರುವವರು. ಪ್ರತಿ ವರ್ಷ ಪಟ್ಲ ಸಂಭ್ರಮದ ಸಭಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂದವರು, ಕಾರ್ಯಕ್ರಮ ಪೂರ್ತಿ ಇರುವವರು ದಿವಾಕರ್ ರಾವ್ ಅವರು. ಅವರೊಂದಿಗೆ ಅವರ ಶ್ರೀಮತಿಯವರ ಪೂರ್ಣ ಸಹಕಾರ ನಮ್ಮ ಟ್ರಸ್ಟಿಗಿದೆ. ಈಗ ಚಪ್ಪಾಳೆ ತಟ್ಟಬೇಕಾದದ್ದು ನೀವು ಶ್ರೀಮತಿ ಶೈಲಾ ದಿವಾಕರ್ ಅವರಿಗೆ. ಧನ್ಯವಾದ. ಬಂಧುಗಳೇ, ದಿವಾಕರ್ ರಾವ್ ಹೇಳಿದ್ದು ಮಾತ್ರ ಅಲ್ಲ, ಸುಮಾರು 80 ಲಕ್ಷ ರೂಪಾಯಿಯವರೆಗೆ ಅವರ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಕಂಪನಿಯಿಂದ ನಮಗೆ CSR ಫಂಡ್ ಮೂಲಕ ನಮ್ಮ ಫೌಂಡೇಶನ್ಗೆ ದೇಣಿಗೆ ನೀಡಿದಂತಹ ನಮ್ಮ ಪೋಷಕರವರು, ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಸಲದ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ಸ್ವಾತಿ ಗ್ರೂಪ್ಸ್ ಹೋಟೆಲ್ನ ಮಾಲಕರಾದಂತಹ ಗೋಪಾಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಆನಂತರ ಅವರ ಸಹೋದರ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಶ್ರೀನಿವಾಸ್ ಶೆಟ್ಟಿ ಅವರು. ಅವರನ್ನು ಕೂಡ ಪೂರಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸನ್ಮಾನಗಳ ಕಾರ್ಯಕ್ರಮ ಮುಗಿಯಿತು. ಇನ್ನು ಅಶಕ್ತರಿಗೆ ಧನ ಸಹಾಯ ನೀಡುವಂತಹ ಕಾರ್ಯಕ್ರಮ ಮತ್ತೆ ನಡೆಯುತ್ತದೆ. ಕರದಂಡಧಾರಿಣಂ ಕಮಂಡಲಂ ಪದ್ಮಕರ್ಯನ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮದ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಒರಿ ಬಿಗ್ ಬಾಸ್ ಬರೆಯರ ಒಂದು ಒರಿ ಬಿಗ್ ಬಾಸ್ ನಮ್ಮೊಟ್ಟಿಗೆ ತಿರುಗೊಂದು ಸತೀಶ್ ಪಟ್ವನಿ ಆమె ಬಿಗ್ ಬಾಸ್ ಮನೆಯವರೇ ಯಕ್ಷಲೋಕದ ಬಿಗ್ ಬಾಸ್ ಖಂಡಿತ ಈಗ ಒಪ್ಪನು ಒಂದು ತೋಜುಂಡು. ಒಂಜಾತೆ ಒಂಜಿ ಕಲಾವಿದನ ಮನಸ್ಸು ಎಂಚುಂಡು, ಒಂಜಾತೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅಕ್ಲೆಗಳು ಒಂಜಾತ ಉಪಕರಣ ಒಂಜಿ ಮನಸ್ಸು ಉಂಡತ್ತ ಅವು ಬಾರಿ ಒಪ್ಪಿಗೆದ ವಿಚಾರ ಅಂತೀರಿ. ಉಂಡೆ ಕಲಾವಿದ ಮಾತ್ರಿಗಳಂಚಿನ ಮನಸ್ಸು ಬರಲ್ಲ. ಯಾನು ಕಲಾವಿದ ಅಂಡ ಯಾರಂದಿನ ಪಿರವಡು ಬಂಗದ ಕಲಾವಿದರಿಗೆ ಅಂದ ಬೇರಿ ಮುಳ್ಳು ಆವಳಿಯ ಒಂಜಾತೆ ಮಲ್ಲ ಪ್ರಯತ್ನ ಮಂಜಿ ಕಾರ್ಯಡು ಯಶಸ್ಸು ಆಯ್ನಂಚಿನ ಪಟ್ಲ ಕಂಡೋಡು ಎಡ್ಡೆ ಬುಳಿದೆ ಪುಡಿ ನಿಂಜು ಪಾತ್ರೆಗಳು ಉಂಡು. ಪಟ್ಲಾಡು ಮತ್ತೆ ಇಂಚಾಂತಿಗೆ ಮೂಜಿ ಬಿಡೋದು ಒಂಜೇ ಬಿಡಿ ಬರ್ತೀನಿ. ಅವು ಬಹುಶಃ ಈ ಪಟ್ಲ ಗುತ್ತದ ಈ ಬುಳೆ ಬೈದಿನದಿ ಯಕ್ಷಲೋ ಕೂಡ ಈ ಬುಳೆ ಬೈದಿನ ಪಡೆಯರೆ ಏನಾದ್ರು ಸಂತೋಷ ಆಗೋದು.
ನಂಗೆ ದಾಲಣ್ಣ ಭಕ್ತನೇನು ಸಮಾಜ ಕುರ್ತು ದಾಲಣ್ಣ ಮನ್ಪೊಳಿಯ ಅಂತ ಈ ಸತ್ಯದ ಬೇತೆ ಬೇತೆ ಕಂಬಳದ ಬಗ್ಗೆ ಎಟ್ಲ ಒಂದು ಆತ ನೆನಪುದಿಗೆ ಒಂದು ಅಕ್ಲೆಗೆ ಒಂದು ಆತ ಸೇವೆ ಬೇತೆ ಬೇತೆ ಭಾಗದ ಬಂಗದ ಕಲಾವಿದರ ನಾಡ್ದು ಬಂಗದ ಕ್ಲೀನ್ ನಾಡ್ದು ಒಂದು ಆತಿ ಸಮಾಜಮುಖಿಯಾದ ಸೇವೆ ಮಾಡ್ಕೊಂಡ ಟ್ರಸ್ಟ್ ಕೊಂಚ ಅಭಿನಂದನೆ ಮಾಡ್ಯಾನೆ ನಾನು ಸಂತಸ ಪಡಿಪ ಅಭಿನಂದನೆ ಖಂಡಿತವಾದಲ್ಲ ಪನ್ನೋಡು ಇನ್ನಿತ ಎಡ್ಡೆ ಒಂದು ಸಂದರ್ಭಗಳು ನಮ್ಮ ಮಾತು ಮುಲ್ಪ ಸೇರೋಂದಿಲ್ಲ ಇನ್ನಿಟ್ಟು ಪಾತ್ರ ನೀಡಿದ ಅನುಭವ ಕರೆ ಹೆಚ್ಚು ತೋಜೊಂದು ನಂಗೆ ಮುಲ್ಪ ಒಂದು ಮಿಟ್ಟು ದಾನಿಗಳು ಮಾತ್ರ ತೋಡುಂದಾಂಡ ಪಟ್ಲ ಫೌಂಡೇಶನ್ ಈ ಸಂಭ್ರಮವು ಬರಡು ಏತು ಜನ ದಾನಿಗಳು ತೋಡಿ ನನಗೆ ಮಾತ ಬೇತೆ ಬೇತೆ ರೀತಿಯ ದಾನ ಬುದ್ಧಿದಾಗೆ ತೋಡುಂದಾಂಡ ಈ ಸಂಭ್ರಮ ಬಲ್ಲೆ ನೆನಾತು ನಮ್ಮ ಪರಡುಂದಾದ ಯಕ್ಷಗಾನ ಎಂಪಿನ ಒಂದು ರೀತಿಯ ಯಕ್ಷಗಾನ ಎಂದರೆ ಅದೊಂದು ಸಂಸ್ಕೃತಿ ಒಂದು ಸಂಸ್ಕೃತಿ ಒಂದು ರೀತಿಯ ಬದುಕು ಕೊಂಚಿ ಪಾಠ ಉಂಟು ಯಕ್ಷಗಾನದ ಮೂಲಕ ಯಕ್ಷಗಾನದ ಪ್ರಸಂಗ ಇದ್ದೇನೆ ಪಂಡಿದೆ ಸಮ್ಮಾನದ ಕೊಂಡದ ಬಳಿ ಪಂಡ ಪಾತ್ರೆയുടെ ಅರ್ಥ ಆದಕ್ಕೆ ನಂಗೆ ಎಂಚ ಉಂಟು ಒಂಜಾತ ಬೇತೆ ಬೇತೆ ವಿಚಾರಗಳನ್ನು ತಿಳಿಯೋನು ದಾಟ ಯಕ್ಷಗಾನ ಒಂಜಿ ಬದುಕು ಒಂಜಿ ಬಲ್ಪು ಕೊರ್ಕೊಂಡು ಖಂಡಿತವಾದಲ್ಲ ಅವು ಸತ್ಯ ಅಂತ ತಿಳಿಯೋದು ನಮ್ಮ ಇಂಥ ಈ ಕಾಲಘಟ್ಟಗಳು ನಮ್ಮ ಮಾತುಗಳ ಸಮಾಜನವರ ತಿರುಗಿದು ತೂಪನಂಚಿನ ಅಗತ್ಯತೆ ಎಲ್ಲ ಉಂಟು ಇಂಚ ಉಂಟು ಸಮಾಜ ಅಧಿಕಾರ ದುಡ್ಡು ಬಗೆ ದರ್ಪಕೋಪದ ಬಲಟು ಲೋಕನು ಗೆಲ್ಪುನವು ಕನತ ಗಂಡು ಪ್ರೀತಿದ ಬಲಟಾತೆ ಲೋಕನೇ ಗೆಲ್ತು ನೋಡಿ ಬಹುಶಃ ಈ ಪ್ರೀತಿದ ಗುಟ್ಟು ಸತೀಶ ಪಟ್ಟಡ ಉಂಡು ಒಂದು ಅಂತೀರ ನಂಚಾದೆ ಜಗತ್ತನ್ನು ಗೆಲ್ಲು ನಂಚಿನ ಒಂದು ಗೆದ್ದು ನಂಚಿನ ಒಂದು ಸಾಮರ್ಥ್ಯ ಉಂಡು ಒಂದು ನಮ್ಮ ತೀರಿ ನೋಡಿ ಮಕ್ಕಳ ಬರ್ಪುನು ಪೋಪುಂಡು ಆಡ ಮಲ್ಪನ ಕಾರ್ಯದ ಪಿರೌಡು ಸತೀಶ್ ಪಂಪನ ಎಂಚಾಂತ ನಡಪವನ ಉಳ್ಳಿ ಅವು ನಡಪಾವೆ ಆ ಭಾವನೆ ಅರ್ಪಣಾ ಭಾವನೆ ಉಂಡಾತ ಐಡ್ದಾದ ಅವು ಯಶಸ್ಸಾರೆ ಕಾರಣದಾತನ ನಮ್ಮ ತೆರೆ ನೋಡಿ ಎಡ್ಡೆ ಸಂದರ್ಭಗಳು ನಮ್ಮ ಮಾತಲ್ಲ ಪಾತ್ರೆ ಮುಂದೆ ಹೆಚ್ಚಿಗೆ ಸಮಯ ದೆಪ್ಪುಜಿ ಇಂಕ್ಲ ಸಂತೋಷ ಆತನ ಪಟ್ಟಣೇರೆ ಅನ್ ಬೈದೆ ಪಟ್ಟಣದ ಪಟ್ಟಣ ಕಾರ್ಯ ನಮ್ಮ ಮಾತ ಸೇರುಂಡುಂದಾಟ ನಿಜವಾದ ಅರ್ಥಪೂರ್ಣವಾದ ಕಾರ್ಯಲ್ಪ ಸಂಭ್ರಮ ಸಂಪನ್ನದಾಪನ ಒಂದು ಪಂಡೊಂದು ಕಾಣೆಡ್ತಿ ಕಾರ್ಯಕ್ರಮ ನಡೆದೊಂದುಂಟು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಮಂದುದುಲೇ ಪರಂಪರೆದ ವಿಷಯಗಳನ್ನು ಮಲ್ಪೊಳ್ಳತನ ಬಾರಿ ಸಂತೋಷದ ವಿಚಾರ ಯಕ್ಷಗಾನ ಇಂಪಿನ ಒಂಜಿ ಚೌಕಟ್ಟದ ಉಳಾಡಿತ್ತನ ಎಂಚಾನಿ ಬದುಕಲ್ಲ ಒಂಜಿ ಚೌಕಟ್ಟದ ಉಳಾಡಿ ಇತ್ತನ ಎಂಚಾನಿ ರಾಮಾಯಣದ ಉಳಾಡಿ ಒಂಜಿ ಪಾತ್ರ ಉಂಟು ಒಂಜಿ ಲಕ್ಷ್ಮಣ ರೇಖೆ ಉಂಟು ಬಹುಶಃ ಈ ಪಟ್ಲ ಫೌಂಡೇಶನ್ ದಕ್ಕಲ ಆ ಲಕ್ಷ್ಮಣ ರೇಖೆ ದಿ ಒಂದು ಕಾರ್ಯ ಮತ್ತೊಂದು ಪೇರು ಅಂಚಾದವು ಯಶಸ್ಸಾಪನೆ ಪಂಡ ನೆನ ಪಾತ್ರ ಅಂತವೆ ಅವಧೂತ ಚಿಂತನೆ ಗುರುದೇವರು ವೇದಿಕೆ ಎಲ್ಲ ಉಂಟು ಹೈದರಾಬಾದ್ ವೈದ್ಯನಾರು ಕೃಷ್ಣಮೂರ್ತಿ ಮಂಜೇರ್ ಸುಪ್ರಭಾತ್ ಹೋಟೆಲ್ ಗುರ್ಕಾರ್ ದೊಡ್ಡ ಪಾತ್ರ ಎರಡು ಮಾತು ಪಟ್ಲ ಫೌಂಡೇಶನ್ ಕಾರ್ಯಕ್ರಮ 2024 ನಿಜವಾಗಿ ಯಕ್ಷಗಾನಕ್ಕೆ 500 ವರ್ಷದಕ್ಕಿಂತ ಹೆಚ್ಚಿಗೆ ಚರಿತ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಒಂದು ನಿರ್ಧಾರದ ಒಂದು ಸಂಖ್ಯೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ 500 ವರ್ಷದಿಂದ ಎಷ್ಟೋ ಜನ ಕಲಾವಿದರು ಬಂದಿರ್ಬೋದು. ತಮ್ಮ ಪಟ್ಲ ಸತೀಶ್ ಅಂತ ಕಲಾವಿದರು ಯಾರು ನಮಗೆ ಇಷ್ಟವರೆಗೆ ಈ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ಇದಷ್ಟು ಸುಲಭದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಮಾಡಬೇಕಿದ್ರೆ ದೈವಾನುಗ್ರಹ ಬೇಕು. ಹಾಗಾಗಿ ಆ ದೈವಾನುಗ್ರಹದಿಂದ ಪಟ್ಲ ಸತೀಶ್ ಅವರು ಇವರು ಇಷ್ಟೊಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಯಕ್ಷಗಾನದ ಚರಿತ್ರೆಯಲ್ಲಿ ಒಂದು ಹೊಸ ಯುಗವನ್ನು ಮಾಡಿದ್ದಾರೆ. ಇದು ಸುವರ್ಣಾಕ್ಷರದಲ್ಲಿ ಬರೀಬೇಕಾದಂಥದ್ದು. ಪಟ್ಲ ಸತೀಶ್ ಶೆಟ್ಟರ ಒಂದು ಹೆಸರು ಸುವರ್ಣಾಕ್ಷರದಲ್ಲಿ ಬರೀಬೇಕಾಗಿದೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಇಂಥ ಒಬ್ಬ ಕಲಾವಿದ ನಮಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿದ್ರು ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದಲ್ಲಿ ಅರ್ಜುನನ ಎನಿಸ್ಕೊಂಡಿದ್ದಾನೆ, ರಾಮಾಯಣದಲ್ಲಿ ಹನುಮಂತನ ಎಣಿಸ್ಕೊಂಡಿದ್ದಾನೆ. ಹಾಗೆ ಈ ಯಕ್ಷಗಾನದಲ್ಲಿ ದೇವರು ನಮಗೆ ಪಟ್ಲ ಅಂತ ಒಂದು ವ್ಯಕ್ತಿನನ್ನು ಕೊಟ್ಟಿದ್ದಾರೆ. ಇಂಥ ವ್ಯಕ್ತಿಗಳು ನಮಗೆ ಬೇಕು. ಯಾಕಂತ ಹೇಳಿದ್ರೆ 20 ವರ್ಷಕ್ಕೆ ಅವರಿಗೆ ಆ ಯಜಮಾನಿಕೆ ಕೊಟ್ಟಿದ್ದಿದ್ರೆ ತೊಂದರೆ ಇರ್ತಿತ್ತು. ಮನುಷ್ಯನಿಗೆ 30ರಿಂದ 50 ವರ್ಷದವರೆಗೆ ಸಿಗುವಂತ ಒಂದು ಆ ಸರಿಯಾದ ಒಂದು ಕಾಲಕ್ಕೆ ದೇವರು ಅನುಗ್ರಹ ಕೊಟ್ಟಿದ್ದಾನೆ. ಇದು ಎಲ್ಲರಿಗೂ ಸಿಗೋದಿಲ್ಲ. ಯಾರೋ ನಂತರ ಸಿಕ್ಕಿದ್ದಿದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಂದ ನಾವು ಪ್ರೇರಣೆ ಆಗಿದ್ದೇವೆ. ಎಲ್ಲ ಕಡೆಯಲ್ಲಿ ಘಟಕ ಮಾಡಿದ್ದಾರೆ. ಹೈದರಾಬಾದಲ್ಲಿ ಈಗ 4 ವರ್ಷದಿಂದ ಘಟಕ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಆದರೆ ಅನಾನುಕೂಲದಿಂದ ಬರ್ಲಿಕ್ಕೆ ಆಗ್ತಿಲ್ಲ.
ಪ್ರತಿ ವರ್ಷ 1 ಲಕ್ಷ ತೆಗೆದಿಟ್ಟಿದ್ದೇವೆ, 4 ಲಕ್ಷ ಆಗಿದೆ. ಅವ್ರು ಈ ವರ್ಷ ಬಂದಿರೋದಕ್ಕೆ ಸೇರಿಸಿ 5 ಲಕ್ಷ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ಲ ಪಟ್ಲ ಫೌಂಡೇಶನ್ ಅವರೆಲ್ಲರಿಗೂ ನಾನು ಅಭಿವಂದನೆ ತಿಳಿಸ್ತಾ, ಆದರೆ ಒಂದು ಬೇಡಿಕೆ ಇಡ್ತಾ ಇದ್ದೇನೆ. ಒಂದು ಪಟ್ಲ ಫೌಂಡೇಶನ್ ಒಂದು ಬಿಲ್ಡಿಂಗ್ ಆಗಬೇಕು, ಸ್ವಂತ ಒಂದು ಬಿಲ್ಡಿಂಗ್ ಬೇಕು. ನಂತರ ಅದು ನಡೀಲಿಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗುತ್ತೆ ಬಾಡಿಗೆ ಬರುವಂತದ್ದು. ಯಾಕಂದ್ರೆ ಬ್ಯಾಂಕಲ್ಲಿ ದುಡ್ಡು ಜಮಾ ಇಟ್ಟರೆ ಇನ್ನು ಹೆಚ್ಚಿಗೆ ಬಡ್ಡಿ ಬರೋದಿಲ್ಲ. ಬಾಡಿಗೆ ಸಿಟಿಯಲ್ಲೆಲ್ಲ ಒಂದು ಬಿಲ್ಡಿಂಗ್ ತಗೊಂಡು ಬಾಡಿಗೆ ಕೊಟ್ಟರೆ ಬಾಡಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ, ಇದೊಂದು ಯಕ್ಷ ಫೌಂಡೇಶನ್ಗೆ ಎಂದು ಕಡಿಮೆ ಅಲ್ಲ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನಾನು 1 ವಾರದ ಕೆಳಗೆ ಅವರಿಗೆ ಫೋನ್ ಮಾಡಿದ್ದೇನೆ. ಅವ್ರು ತುಂಬಾ ತಲೆ ಬಿಸಿಯಲ್ಲಿದ್ರು ಪಾಪ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ. ನಾನು ಅದೇ ಹೇಳ್ತೇನೆ, ಯಾರೇ ಆಗಲಿ ತಲೆ ಬಿಸಿಯನ್ನು ಮನೆಯೊಳಗೆ ಹೋಗಿ ಅಂಗಿ ಕಳಿಸಿ ಹೇಗೆ ಇಡ್ತೇವೋ ನಮ್ಮ ತಲೆ ಬಿಸಿಯನ್ನು ಕಳಿಸಿ ಇಟ್ಟರೆ ಮಾತ್ರ ನಾವು ನಾಳೆ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲಿರೂ ಸಕ್ಸಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಳ್ಳೆ ರೀತಿಯಿಂದ ಇರುವಾಗಲೇ ಅದು ಮಾಡ್ಲಿಕ್ಕೆ ಆಗತ್ತೆ. ನಾವು ತಲೆ ಬಿಸಿ ಮಾಡ್ಕೊಂಡು ಅಥವಾ ಏನಾದ್ರು ಒಂದು ಜ್ವರನೋ ಏನಾದ್ರು ಬಂದ್ರೆ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದು ಹಾಗೆ, ನಾನೊಂದು ಬಿಸ್ನೆಸ್ ಮ್ಯಾನ್, ನಾನು ಏನಿದ್ರು ಮನೆ ಒಳಗೆ ಹೋದ ಕೂಡಲೇ ಅಂಗಿ ಬಿಚ್ಚಿದ ಕೂಡಲೇ ತಲೆ ಬಿಸಿ ಎಲ್ಲ ಬಿಚ್ಚಿ ಬಿಡ್ತೇನೆ. ಇಲ್ದಿದ್ರೆ ಅದು ಆ ಬಿಸಿ ಉಳಿದು BP ಆಗುತ್ತೆ, BP ಬಂದು ಶುಗರ್ ಆಗುತ್ತೆ, ಒಂದಕ್ಕೊಂದು ನಮ್ಮ ಆರೋಗ್ಯ ಹಾಳು ಮಾಡ್ತದೆ. ಹಾಗಾಗಿ ಪಟ್ಲ ಅಂತವರು ನಮಗೆ ಕೊಟ್ಟಿದ್ದಾರೆ ಯಕ್ಷಗಾನಕ್ಕೆ. ಎಷ್ಟೋ ಜನರಿಗೆ ಇವರು ಕಲ್ಪವೃಕ್ಷ ಆಗಿದ್ದಾರೆ. ಹಾಗಾಗಿ ಇಂಥವ್ರು ನಮಗೆ ಬೇಕಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆ ಮಾಡ್ತೇನೆ. ಅವರಂತಹ ಸಹೃದಯಗಳು 4 ಲಕ್ಷ ಆಗಿದೆ ಅಂತ ಹೇಳಿದರು. ಇನ್ನು 1 ಲಕ್ಷ ಸೇರಿದ್ರೆ ಶ್ರೀದೇವಿ ನಿಲಯ ಪಟ್ಲಾಶ್ರಯದ ಒಂದು ಮನೆ ಆಗ್ತದೆ. ಪಟ್ಲಾಶ್ರಯ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಾವಿದರಿಗಾಗಿ 20 ಮನೆಗಳ ಸಂಪೂರ್ಣ ಮೊತ್ತವನ್ನು ಕೀರ್ತಿಶೇಷ RS ಹನುಮಂತರಾವ್ ಮತ್ತು RH ಉಷಾ ದಂಪತಿಗಳ ಸ್ಮರಣಾರ್ಥ ಶ್ರೀ RS ಶಾರದಾ ಪ್ರಸಾದ್ ಮತ್ತು ಶ್ರೀಮತಿ ನಳಿನಿ ಪ್ರಸಾದ್ ದಂಪತಿಗಳು ಅವರು ನಮಗೆ ನೀಡುವವರಿದ್ದಾರೆ. ಪ್ರೊಫೆಸರ್ ML ಸಾಮಗ ಮತ್ತು ಶ್ರೀಮತಿ ಪ್ರತಿಭಾ L ಸಾಮಗ ಅವರು ನೀಡಿದಂತಹ ಮಲ್ಪೆಯ ಆ ಸ್ಥಳದಲ್ಲಿ 20 ಮನೆಗಳು ನಿರ್ಮಾಣ ಆಗುವುದಕ್ಕಿದೆ. ಇದು ಪಟ್ಲಾಶ್ರಯ ಯೋಜನೆಯ ಒಂದು ಹೆಗ್ಗುರುತು. ಮರ ಇದೆ. ಆ ಮರದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕಿದ್ರೆ ಯೋಗೀಂದ್ರ ಭಟ್ ಉಳಿಯವರು ನಮ್ಮ ಮುಂದೆ ಬರಬೇಕು. ಶಿಖಾಬಂಧತ್ತಯೋಪೇತಂ ಭೈಷ್ಮಿ ಮಧ್ವಕರಾರ್ಜಿತಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ವಿರಾಜಿಸ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳು. ಹಾಗೆ ಎಲ್ಲ ಗಣ್ಯರು, ದಾನಿಗಳು, ಅಭಿಮಾನಿಗಳು, ಹಾಗೆ ಎಲ್ಲ ತಿಂದಿದ್ದಂತಹ ಸಭಿಕರಿಗೂ ಕೂಡ ಅಭಿನಂದನೆಗಳು. ಈಗ ತಾನೇ ನವನೀತ್ ಶೆಟ್ರು ಒಂದು ಮಾತು ಹೇಳಿದರು, ಅಮೆರಿಕಾದಲ್ಲಿ ಆ್ಯಪಲ್ ಗಿಡ ಬೆಳೀತಾ ಇದೆ ಅಂತ ಹೇಳಿ. 2019ನೇ ಇಸವಿಯಲ್ಲಿ ವಿದೇಶದಲ್ಲಿಯೂ ಕೂಡ ಅವರಿಗಿರುವಂತಹ ಅಭಿಮಾನಿಗಳನ್ನು ಎಲ್ಲರನ್ನು ಒಟ್ಟು ಸೇರಿಸಿ ಘಟಕದ ಶಾಖೆಯ ಆರಂಭ ಅಲ್ಲಿಯೂ ಆಗಿತ್ತು. ಅದರ ನೆನಪಿಗೆ ನೆಟ್ಟಂತಹ ಗಿಡ ಇವತ್ತದು ಹಣ್ಣು ಕೊಡ್ತಾ ಇದೆ. ಅದರ ಫೋಟೋಗಳನ್ನು ಕೂಡ ಬಹಳ ಮಂದಿ ಶೇರ್ ಮಾಡಿಕೊಂಡಿದ್ದಾರೆ. ಅಂದರೆ ಚಿಕ್ಕದಾಗಿ ಬೆಳೆದಂತಹ ಗಿಡ ಅದು ಹೆಮ್ಮರವಾಗಿ ಫಲವನ್ನು, ನೆರಳನ್ನು, ಎಷ್ಟೋ ಜೀವಜಾತಗಳಿಗೆ ಆಶ್ರಯವನ್ನು ಕೊಡುವಂಥದ್ದು ನಾವು ಪ್ರಕೃತಿಯಲ್ಲಿ ಕಾಣುವಂತಹ ಸಹಜ ಸೌಂದರ್ಯ. ಒಂದು ಮಾತು ನೆನಪಿಸಿಕೊಳ್ಳಬೇಕು, ನಾವು ಎಲ್ಲರೂ ಕೂಡ ಒಂದೊಂದು ರೀತಿಯ ಒಂದು ವ್ಯವಸ್ಥೆಯಲ್ಲಿ ಹುಟ್ಟಿ ಬಂದಿದ್ದೇವೆ. ಬದುಕು ನಮ್ಮ ಆಯ್ಕೆ ಅಲ್ಲ. ಯಾರಾದರೂ ಎಲ್ಲಿ ಹುಟ್ಟಿ ಬರಬೇಕು ಅಂತ ನಮ್ಮನ್ನು ಕೇಳಿದವರಿದ್ದಾರೆ. ಯಾವ ರೀತಿಯ ನಿಮಗೆ ರೂಪ ಬೇಕು, ಎಂತಹ ಧ್ವನಿ ಬೇಕು, ಎಂತಹ ಸಂಸಾರದಲ್ಲಿ ಯಾವ ದೇಶದಲ್ಲಿ ಹುಟ್ಟಬೇಕು ಅಂತ ನಮ್ಮನ್ನು ಕೇಳಿದವರಿದ್ದಾರೆ. ಅದೆಲ್ಲವೂ ಕೂಡ ದೈವದತ್ತವಾದಂತಹ ಒಂದು ಭಾಗ್ಯ ಅಂತ ಹೇಳ್ಬೋದು. ನಮಗೆ ರೂಪವಾಗಲಿ, ಸ್ವರವಾಗಲಿ, ಅದೆಲ್ಲವೂ ಕೂಡ ದೇವರು ಕೊಟ್ಟಂತಹ ಅನುಗ್ರಹ. ಸಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. 1000ರಲ್ಲಿ ಒಬ್ಬರಿಗೆ ಮಾತ್ರ ಇತರರ ಕಷ್ಟಗಳನ್ನು ಕಂಡು ಮರುಗಿ ಅದಕ್ಕೆ ಸಹಾಯ ಮಾಡುವಂತಹ ಬುದ್ಧಿ ಬರ್ತದಂತೆ. ದಾತ ಸಹಸ್ರೇಷು ಭವತಿ ಮಾನವ ಅಂತ ಹೇಳಿ ಅಂತಹ ಅಪೂರ್ವವಾದಂತಹ ಹೃದಯವನ್ನು ಪಡೆದಂತಹ ಕೆಲ ಜನಗಳ ಮಧ್ಯದಲ್ಲಿ ಅಪರೂಪದ ವ್ಯಕ್ತಿಗಳು ಸಿಗ್ತಾರೆ. ಅಂತವರು ನಮ್ಮ ಪಟ್ಲ ಸತೀಶ್ ಶೆಟ್ರು. ಅವರಲ್ಲಿರುವಂತಹ 2 ವಿಶಿಷ್ಟವಾದಂತಹ ಗುಣ ವಿದೇಶಗಳಲ್ಲಿಯೂ ಕೂಡ ನಿಮಗಾಗಲೇ ಗೊತ್ತಿರಬಹುದು. ನಾವೆಲ್ಲ
ದೇಶಗಳಲ್ಲಿ ಸಂಚಾರ ಮಾಡ್ತಾ ಇರುವವರು, ಆಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇರುವವರು. ಸ್ವಿಟ್ಜರ್ಲ್ಯಾಂಡ್ನಲ್ಲಿಯೂ ಕೂಡ ಅತ್ಯಂತ ಅಮೋಘವಾಗಿ ಅಷ್ಟು ದೊಡ್ಡ ಒಂದು ಕಲಾ ಪ್ರದರ್ಶನ ಕಾರ್ಯಕ್ರಮ ಅಂತ ಸಂಭವಿಸಿದ್ರೆ ಅದು ಪಟ್ಲ ಸತೀಶ್ ಶೆಟ್ಟರ್ ನೇತೃತ್ವದಲ್ಲಿ ನಡೆದಂತಹ ಯಕ್ಷಗಾನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೋಡಿ. ಅಂತಹ ಅಭಿಮಾನಿಗಳನ್ನು ವಿದೇಶಗಳಲ್ಲಿಯೂ ಕೂಡ ಪಡೆದಂತಹ ಅವರ ಮಹತ್ವ, ಅವರನ್ನು ಅಷ್ಟು ಎತ್ತರಕ್ಕೆ ತಗೊಂಡು ಹೋದರೂ ಕೂಡ ಅವರು ಎಷ್ಟೊಂದು ಹಂಬಲ್ ಆಗಿ ವಿನಯದಿಂದ, ಅದೇ ರೀತಿಯಾಗಿ ಸಿಂಹದ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಮುಂದೆ ಹೋಗ್ತಾ ಇರ್ತವೆ, ತಮ್ಮ ಪಾಡಿಗೆ ತಮಗೇನು ಬೇಕೋ ಅದನ್ನು ಅಂತ ಹೇಳಿ. ಕಾಡಿನ ರಾಜ ಅಂತ ಅನ್ನಿಸಿಕೊಂಡದ ಸಿಂಹ ಮಾತ್ರ ಸಿಂಹಾವಲೋಕನ ಅಂತ ಕೇಳಿದ್ದೇವಲ್ಲ, ಹಿಂದೆ ತಿರುಗಿ ನೋಡ್ತದಂತೆ. ಬೇರೆಯವರು ಕೂಡ ಹೇಗಿದ್ದಾರೆ ಅವರನ್ನು ನಾವು ಗಮನಿಸಿಕೊಂಡು ಅವರಿಗೂ ಕೂಡ ಸಹಾಯವಾಗುವಂತೆ ಬದುಕಬೇಕು ಅಂತ ಅಂತಹ ಒಂದು ಮಹತ್ತರವಾದಂತಹ ಚಿಂತನೆ, ಉದಾರವಾದಂತಹ ಹೃದಯ ಸತೀಶ್ ಶೆಟ್ಟರ್ದು. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಅದ್ಭುತವಾದಂತಹ ಕಾರ್ಯಗಳು, ಯಾಕಂತ ಹೇಳಿದ್ರೆ ನಾವು ಯಾವುದನ್ನು ಕೂಡ ತಗೊಂಡು ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇವತ್ತು ಇನ್ವೆಸ್ಟ್ ಮಾಡಿದ್ದು ನಮಗೆ ರಿಟೈರ್ಡ್ ಆದ್ಮೇಲೆ ಹೆಲ್ಪ್ ಆಗಬಹುದು ಅಂತ ಯೋಚನೆ ಮಾಡ್ತೇವೆ. ಆದರೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮ್ಮ ಜೊತೆಗೆ ಬರುವಂಥದ್ದು, ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುವಂಥದ್ದು ಪುಣ್ಯಕರ್ಮ ಮಾತ್ರ ಅಂತ ಹೇಳಿ ಸರಿಯಾಗಿ ಅನುಸಂಧಾನ ಮಾಡಿಕೊಂಡಿರುವಂತಹ ದೊಡ್ಡ ದೊಡ್ಡ ದಾನಿಗಳು ಇರುವುದರಿಂದ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಎಲ್ಲ ವಿಧದ ಕಲಾವಿದರಿಗೂ ಕೂಡ ಆಶ್ರಯ, ಅನುಕೂಲ, ಸಹಾಯ ಸಿಗುವಂತಹ ಸೌಭಾಗ್ಯ ಪರ್ವಕಾಲ ಸಂಪನ್ನವಾಗಿದೆ. ಆದ್ದರಿಂದ ಇಂತಹ ಈ ಒಂದು ಯಕ್ಷ ಪರ್ವಕಾಲದಲ್ಲಿ ಎಲ್ಲರೂ ಕೂಡ ಸಹಯೋಗವನ್ನು ನೀಡಿ ಪಟ್ಲ ಸತೀಶ್ ಶೆಟ್ಟರ ಅದ್ಭುತವಾದಂತಹ ಆಶಯವನ್ನು ನೆರವೇರಿಸ್ತಾ ಇದ್ದೀರಿ. ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಂದ್ರೆ, ಬೇರೆ ಎಲ್ಲಾ ಫೌಂಡೇಶನ್ಗಳು ಪ್ರಪಂಚದಲ್ಲಿ ಎಷ್ಟೋ ಇವೆ, ಚಾರಿಟಿ ಆರ್ಗನೈಸೇಷನ್ಗಳು. ಅಮೆರಿಕಾದ ರೆಡ್ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ. ಆದರೆ ಈ ಸಂಸ್ಥೆಯ, ಈ ಫೌಂಡೇಶನ್ ವಿಶೇಷತೆ ನಿಮಗೆ ಗೊತ್ತಿರಬಹುದು. ಮತ್ತೆ ಹೇಳ್ತಾ ಇದ್ದೇನೆ, ಒತ್ತಿ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಬೇರೆ ಎಲ್ಲಾ ಸಂಸ್ಥೆಗಳಲ್ಲಿ ಅದರ ಮೇಂಟೆನೆನ್ಸ್ಗೆ ಅಂತ ಹೇಳಿ 50% ಕೂಡ ಅಧಿಕ ಖರ್ಚಾಗಿ ಹೋಗ್ತದೆ. ಆದರೆ ಈ ಫೌಂಡೇಶನ್ ಅಲ್ಲಿ ಹಾಕಿದಂತಹ ಒಂದೊಂದು ರೂಪಾಯಿಯನ್ನು ಕೂಡ ಸಂಪೂರ್ಣವಾಗಿ ಅದು ಸಮಾಜಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ವಿನಿಯೋಗಿಸ್ತಾ ಇದ್ದಾರೆ. ಅದ್ಭುತವಾದಂತಹ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಸುದೇಶ್ ರೈ ಅವರು ಇರ್ಬೋದು, ಪುರುಷೋತ್ತಮ ಭಂಡಾರಿ ಅಂತ ಇರ್ಬೋದು, ಎಷ್ಟೋ ಜನ ಇಲ್ಲಿ ಸೇರಿಕೊಂಡವರು ಎಲ್ಲರೂ ಕೂಡ ತಮ್ಮ ಕೈಯಿಂದ ಖರ್ಚು ಹಾಕಿ ಪ್ರತಿಯೊಂದನ್ನು ಕೂಡ ಬಂದಂತಹ ಸಂಪತ್ತಿನ ಸದ್ವಿನಿಯೋಗವನ್ನು ಮಾಡಿ ಎಲ್ಲರ ಬಡವರ ಕಣ್ಣೊರೆಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಅದ್ಭುತವಾದಂತಹ ಕಾರ್ಯಕ್ಕೆ ಭಗವಂತನ ಅನುಗ್ರಹವಾಗಲಿ. ಅವರಿಗೆ ಆಯುಷ್ಯ, ಆರೋಗ್ಯಾದಿ ಸಕಲ ಸೌಭಾಗ್ಯಗಳು ಸಿಕ್ಕಿ ಅವರ ಕಂಠಸಿರಿಯನ್ನು ಭಗವಂತ ಏನು ಕೊಟ್ಟಿದ್ದಾನೆ, ಎಷ್ಟು ಎತ್ತರಕ್ಕೆ ಸೂರ್ಯ ಎತ್ತರ ಹೋದ ಹಾಗೆ ಆ ಬೆಳಕಿನ ಪ್ರಖರತೆ, ಬೆಳಕಿನ ಆ ಪ್ರಕಾಶ ವಿಸ್ತಾರವಾಗಿ ಹರಡುವ ಹಾಗೆ ಇಡೀ ಮಂಗಳೂರು ಮಾತ್ರ ಅಲ್ಲ, ವಿಶ್ವದಾದ್ಯಂತ ಈ ಒಂದು ದಾನ ಬುದ್ಧಿಯ ಈ ರೀತಿಯಾದ ಸಹಾಯ ಮಾಡುವಂತಹ ಮನೋಭಾವ ಪಸರಿಸಲಿ. ಅವರ ಖ್ಯಾತಿ ವಿಶ್ವವಿಖ್ಯಾತ ಮತ್ತೆ ಮತ್ತೆ ಆಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ. ಹಾಗಾಗಿ ದಯವಿಟ್ಟು ಇದರ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದರ ಮೇಲೆ ವಾಲಂಟಿಯರ್ಸ್ಗಳು ಮಾತ್ರ ಇರಬೇಕು. ನಮ್ಮ ಫೌಂಡೇಶನ್ನ ವಾಲಂಟಿಯರ್ಸ್ಗಳು ಮಾತ್ರ. ದಯವಿಟ್ಟು ಇದಕ್ಕೆ ಸ್ಟೇಜ್ಗೆ ಯಾರು ಹತ್ತಬಾರದು. ಸುದೀಪ್ ಭದ್ರ ಅಂತೇಳಿ ನಾವು ಮಂಗಳೂರಿನ ಜನತೆ ನಾವು ಸುಸಂಸ್ಕೃತರು. ಆದ ಕಾರಣ ಆ ಶಿಸ್ತನ್ನು ನಾವು ಪಾಲಿಸಲೇಬೇಕು. ನಮ್ಮ ಫೌಂಡೇಶನ್ ಮೇಲಿನ ಅಭಿಮಾನದಲ್ಲಿ ಪಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ. ಅವರನ್ನು ಸುಸಂಸ್ಕೃತರಾಗಿ ನಾವು ಅವರನ್ನು ಸ್ವಾಗತಿಸೋಣ. ಎಲ್ಲ ಪೂಜ್ಯ ಸ್ವಾಮೀಜಿಯವರಿಂದ ಹಿಡಿದು ಎಲ್ಲರೂ ನಮ್ಮ ಜೊತೆ ಎಷ್ಟು ಪ್ರೀತಿಪೂರ್ವಕವಾಗಿ, ನೀವು ಎಷ್ಟೋ ಸಭಾ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ಬೋದು, ಅರ್ಧದಲ್ಲಿ ಎದ್ದು ಹೋಗುವುದು ಅಥವಾ ಒಂದು 4 ಜನ ಇರುವುದು, ಇಂಥದ್ದನ್ನೆಲ್ಲ ಗಮನಿಸಬಹುದು. ಆದರೆ ಇಡೀ ಸಮಯ ನೋಡಿ, ಕನ್ಯಾನ ಸದಾಶಿವ ದಾನಿ ಬೆಳಿಗ್ಗೆ 8 ಗಂಟೆಗೆ ಬಂದು ನಮ್ಮ ಜೊತೆ ಇಡೀ ಗಮನ ಕಳೀತಾರೆ ಅಂತ ಹೇಳಿದರೆ ನನಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಇರಬೇಕು ಹೇಳಿ. ಆದ ಕಾರಣ ಇಂಥ ಸಂಪತ್ತನ್ನು ನಾನು ಪಡೆದಿದ್ದೇನೆ. ಅದಕ್ಕಾಗಿ ನಾನು ಭಾಗ್ಯವಂತ ಎಂಬುದಾಗಿ ನಾನು ಭಾವಿಸ್ತೇನೆ. ನಮ್ಮ ಫೌಂಡೇಶನ್ ಮೇಲಿನ ಅಭಿಮಾನದಿಂದ ಕಲಾವಿದರಿಗೆ ಮಾಡುವ ಸೇವೆಯನ್ನು ಗಮನಿಸಿ ಅವರ ಇಡೀ ಸಮಯವನ್ನು ನಮಗೋಸ್ಕರ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕೋರೋಣ. ರಮೇಶ್ ಅವರು ನಮ್ಮ ಫೌಂಡೇಶನ್ನ ವಾಲಂಟಿಯರ್ಸ್ಗಳು ಒಳಗೆ ಅವರನ್ನು ಕರ್ಕೊಂಡು ಬನ್ನಿ. ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು, ಚಪ್ಪಾಳೆ ಸತ್ಯನ್ನ ಈಗ ಅವರು ಕಾಣ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನ
ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ. ನನ್ನ 3, 2, 1 ಕೌಂಟನ ಆಧಾರದ ಮೇರೆಗೆ 3, 2, 1 ನಾವು ಸುಮಾರು 1 ವರ್ಷಗಳಿಂದ ಕಾತರದಿಂದ ಕಾಯ್ತಾ ಇದ್ದಂತಹ ನಮ್ಮ ನೆಚ್ಚಿನ, ನಮ್ಮ ಪ್ರೀತಿಯ ಗೌರವಾನ್ವಿತ ಕಿಚ್ಚ ಸುದೀಪನ ಯಾವಾಗ ವೇದಿಕೆಗೆ ಬರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣುಗಳು ಕಾಯ್ತಾ ಇದ್ವು. ಆದ್ರೆ ನಮ್ಮ ಕಣ್ಣಿಗೆ ರಸದ ಔತಣದ ರೀತಿಯಲ್ಲಿ ವೇದಿಕೆಯಲ್ಲಿ ರಾರಾಜಿಸುತ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಹೃದಯ ಎಂಬಂತಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪನಿಗೆ ಬರೆಯೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆ. ವಿಚಾರ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪನ್ನ ನಮ್ಮ ತುಳುನಾಡಿನ ಒಬ್ಬ ತುಳು. ಹಿಂದೆ ನಾನೊಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಾಗ ಸುದೀಪನಿಗೆ ತುಳು ಅರ್ಥ ಆಗೋದಿಲ್ಲ ಅಂತ ನಾನು ಏನೇನೋ ಮಾತಾಡಿದ್ದೆ. ಆದ್ರೆ ಆ ತುಳುವನ್ನ ಎಳೆಯಾಗಿ ಬಿಡಿಸಿ ಬಿಟ್ಟಿದ್ರು ಸುದೀಪನ್ನ. ಆದ್ರೆ ಇವತ್ತು ಈ ಪಟ್ಲ ಸತೀಶ್ ಶೆಟ್ಟರ್ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಯಕ್ಷ ಧ್ರುವ ಯಾವ ರೀತಿ ಬಾಂಡಲ್ಲಿ ಮಿಡ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಚುರಿಸ್ತಾರೆ. ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಿರೂಪಕನಾಗಿ, ಟಿವಿ ಪ್ರೆಸೆಂಟರ್ ಆಗಿ, ಗಾಯನಕ್ಕೂ ಸಹಿಸಿಕೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವ್ರ ವೇದಿಕೆಗೆ ಬಂದಾಯ್ತು. ಕಿಚ್ಚ ಸುದೀಪ್ ಅವರ ನೋಡ್ತಾ ಇರುವಂತಹ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ, ಅವರನ್ನು ನೋಡಿ ಹುಚ್ಚೆದ್ದು ಕುಡಿಯುವಂತಹ ಮನಸ್ಸು ಮತ್ತೊಂದೆಡೆ. ಅದೇ ರೀತಿ ಕಿಚ್ಚನಾಗಿ ಯಾವ ರೀತಿ ಸ್ವಾತಿ ಮುತ್ತಿನ ಮಳೆ ಹಣಿ ಸ್ವಾತಿ ಮುತ್ತನ ಹೊರಗಡೆ ನೀಡುತ್ತೋ ಅದೇ ರೀತಿ ಸ್ವಾತಿ ಮುತ್ತಾಗಿ ವೇದಿಕೆಯಲ್ಲಿ ಎಷ್ಟೋ ಜನ ಕಾಯ್ತಿರುವಂತದ್ದು ಮೈ ಆಟೋಗ್ರಾಫ್ ಅನ್ನುವಂತ ಸುದೀಪನ ಆಟೋಗ್ರಾಫ್ ಅನ್ನ ಪಡಿಬೇಕು ಅಂತ ಹೇಳಿ ಅವರ ಆಟೋಗ್ರಾಫ್ ಅನ್ನ ಪಡೆದು ನಾವೆಲ್ಲರೂ ಮನೆ ಕೊಂಡಾದಾಗ ನಮ್ಮ ಮನೆನೇ ಆಗೋದು ಅದು ಶಾಂತಿ ನಿವಾಸ. ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತು ಕಿಚ್ಚನ ಬಾಯಲ್ಲಿ ಕೇಳಬೇಕು ಅಂತ ಹೇಳಿ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ವೀರ ಮದಕರಿಯಾಗಿ, ವಿಷ್ಣುವರ್ಧನನಾಗಿ, ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಆ ರನ್ನ ಕೋಟಿಗೆ ಒಬ್ಬ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೆ ಕ್ಷಣಗಣನೆಯಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು 2 ಕೈಗಳನ್ನ ಜೋಡಿಸಿದ ಪ್ರೀತಿಯಿಂದ ನೀಡುವಂತಹ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಕಿಚ್ಚ ಸುದೀಪ್ ರವರು ನಮ್ಮ ಯಕ್ಷಗಾನ ಕಲೆಯ ಮೇಲಿನ, ನಮ್ಮ ತುಳುನಾಡಿನ ಎಲ್ಲ ಕಲೆಯ ಮೇಲಿನ ಅಭಿಮಾನದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದವರನ್ನು ಮತ್ತೊಮ್ಮೆ ನಗರವನ್ನು ಸ್ವಾಗತಿಸುತ್ತಾ ತುಡುಗಿನೊಂದಿಗೆ ಕಿಚ್ಚ ಸುದೀಪ್ ರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವುದು ನಮ್ಮ ಧರ್ಮ. ಈಗ ರಿದಾನ್ ಶೆಟ್ಟಿ, ಋತ್ವಿಕಾ ಹಾಗೂ ಸಾನ್ವಿ ಶೆಟ್ಟಿ, ಲೋಕೇಶ್ ಮುಚ್ಚೂರು, ದಿವಾಕರ್ ಇವರಿಂದ ಸಣ್ಣ ಒಂದು ಯಕ್ಷಗಾನದ ತುಳು. ಯೋಗಿಕರ
ಅತ್ಯಂತ ಸಂಭ್ರಮ ನಾವು ಹೇಳ್ಕೊಳ್ಳುವಂತಹ ಕ್ಷಣ. ಯಾಕಂದ್ರೆ ತುಳುನಾಡಿನ ತುಳುವ ಅಂತ ಹೇಳಿ ಕಿಚ್ಚ ಸುದೀಪ್ ಅನ್ನ ಪ್ರೀತಿಯಿಂದ ನಾವು ಇವತ್ತು ಹೇಳಬಹುದು. ಅಂತಹ ನೆಚ್ಚಿನ ನಟ ನಮ್ಮ ತುಳುನಾಡಿಗೆ ಬಂದ ಕಾರಣ ತುಳುವ ಮಗನಿಗೆ ಗೌರವವನ್ನ ಸಮರ್ಪಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಎಲ್ಲಿ ಹೋದ್ರೂ ಕೂಡ ಸನ್ಮಾನವನ್ನ ಸ್ವೀಕರಿಸುವರು ನಮ್ಮ ಕಿಚ್ಚ ಅಲ್ಲ, ಆದ್ರೆ ಪ್ರೀತಿಯಿಂದ ಹೃದಯ ಅಂತರಾಳದಿಂದ ಕೊಡುವಂತಹ ನಮ್ಮ ಈ ಗೌರವವನ್ನ ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅನ್ನುವಂತಹ ನುಡಿಮುತ್ತುಗಳನ್ನ ಅರ್ಪಿಸ್ತಾ ಈ ಕಷ್ಟದ ಕೆಲಸವನ್ನ ನಮಗೆ ಸಮರ್ಪಿಸಿರೋ ಕಾರಣ ಇದನ್ನ ಮಾಡಬೇಕಾಗಿರೋ ನಮ್ಮ ಜವಾಬ್ದಾರಿ. ತುಳುನಾಡಿನ ತುಳುವರು ಇದನ್ನು ಒಪ್ಪಿ ಚಪ್ಪಾಳೆ ಸಮ್ಮತಿಯನ್ನ ಕೊಡ್ತೀರಿ ಅನ್ನುವಂಥದ್ದು ನಮ್ಮ ಜೊತೆ ಇದೆ. ಇದು ಸುದೀಪ್ ಅಣ್ಣನಿಗೆ ಮಾಡುವಂತಹ ಗೌರವ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ತುಳುನಾಡಿನ ಒಬ್ಬ ಹೆಮ್ಮೆಯ ತುಳುವರಿಗೆ ಮಾಡುವಂತಹ ಸನ್ಮಾನ ಅಂತ ಹೇಳಿದ್ರೆ ನಾನು ಇಚ್ಛಿಸ್ತೀನಿ. 1000 ಕಣ್ಣುಗಳು ಒಟ್ಟಾಗಿ ನಿಮ್ಮ ಮೊಬೈಲ್ ನ ಫ್ಲಾಶ್ ಆನ್ ನ ಜೊತೆಗೆ ವೇದಿಕೆಯ ಪೀಠವನ್ನ ಅಲಂಕರಿಸುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿಗೆ ಮಾಡೋಣ ಪ್ರೀತಿಯ ಸನ್ಮಾನ ಗೌರವ ಕಿಚ್ಚ ಸುದೀಪ್ರಿಗೆ. ತುಳುನಾಡಿನ ತುಳುವರ ಮನಸ್ಸು ಬಂಗಾರದ ಉಡಲು ಬಂಪಿನಿಗೆ ಸಾಕ್ಷಿ ವೇದಿಕೆ ನಮ್ಮ ತೂತ ಸಾಧನೆ ಮಲ್ತಿನಂಚಿನ ಸಾಧಕೆ ದೇವೇರು ಕೊಡ್ತಿನ ರಡ್ಡು ಕೈಟ್ ಕಾರಣ ವೈಪಂದೆ ಆ ರಡ್ಡು ಕೈಟ್ ತಾಟಿನ ಕೊಟ್ಟುವೆಗೆ ఆయన ಹುಗೇರ್ನ ಕೊಟ್ಟದು ఆయనకు ಪ್ರಶಂಸೆ ಕೊರಪೆಗೆ ಜಿಂಜಿ ಮನಸ್ಸಿನ ಆಶೀರ್ವಾದ ಕೊರಪಿನವರ ತುಳುವೆ ಮಾತ್ರ. ನಮ್ಮ ನೆಚ್ಚಿನ ಸುದೀಪನ್ನ ಬೆನ್ನನ್ನ ತಟ್ಟಿ ಪ್ರೋತ್ಸಾಹಿಸ್ತಾರೆ, ಆಶೀರ್ವಾದದ ನುಡಿ ಮುತ್ತುಗಳನ್ನ ಕೊಡ್ತಾರೆ. ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತನ್ನ ಕೇಳುವಂತಹ ಸಂದರ್ಭ ಸುದೀಪನ್ನ ಬೇಸ್ ವಾಯ್ಸ್ ಅಲ್ಲಿ ಬಂದು ಎಲ್ರಿಗೂ ನಮಸ್ಕಾರ ಅಂತ ಹೇಳೋದನ್ನ ಕೇಳೋದಕ್ಕಾಗಿ ನಮ್ಮ ಕಿವಿಗಳು ಕಾತುರಿಂದ ಕಾಯ್ತಾ ಇದೆ. ಹಾಗಾದ್ರೆ ಬನ್ನಿ ಸುದೀಪನ್ನ ಮಾತಿಗಾಗಿ ವೇದಿಕೆ ಅಂತ ಹೇಳ್ತಾ ಚಪ್ಪಾಳೆಯೊಂದಿಗೆ ಮಾತಿನ ಮಂಟಪಕ್ಕೆ ಸ್ವಾಗತಿಸೋಣ ನಮ್ಮ ನೆಚ್ಚಿನ. ಸುಮಾರು ಒಂದು 22 ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ಟರು. ಅವ್ರು ಸಿಕ್ಕಿದಾಗೆಲ್ಲ ನಮಗೆ ದುಬೈಗೆ ಸಿಗ್ತಾ ಇದ್ರು, ಸೊ ನಮಗೆ ತುಳು ಹೇಳೇ ಕೊಟ್ಟಿಲ್ಲ ಅವರು. ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿನ ಬಂದು ಹೋಗ್ತಾ ಇದ್ವಿ, ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವ್ರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು, ಮ್ಯಾಂಗ್ಳೂರು, ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ, ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ. ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಇಬ್ಬರು ಲಾಸ್ಟಲ್ಲಿ ಬಂದರು, ತಿರುಗಿದ್ರು. ಶೆಟ್ರೆ ನಾವೆಲ್ಲರೂ 2 ರೌಂಡ್ ಹತ್ರ ಹೊಡೆದ್ರೆ ನಿಲ್ಲದೇ ಇಲ್ಲ ಲೈಫಲ್ಲಿ ಅಲ್ಲ, ಅದು ಗೊತ್ತಿಲ್ಲ ಅದು ಯಾವ ಥರದ್ದು. ಸೊ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು, ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು. ಅಷ್ಟು ಸುತ್ತದಲ್ಲೂ ಬ್ಯಾಲೆನ್ಸ್ ಆಗಿದ್ದೀರಲ್ಲ ಶೆಟ್ರೆ, ನೀವು 2 ಕ್ಲಾಸಲ್ಲಿ ಬಿದ್ದೋಗ್ತೀರ. ಕಲೆ ಅನ್ನೋದು ಏನಿದೆ, ನಾವು ನಮ್ಮಲ್ಲಿ ಏನಿದೆ, ನಾವು ಚಿತ್ರರಂಗದಲ್ಲಿ ಇರ್ಬೇಕಾದ್ರೆ ಅಭಿನಯ ಚಕ್ರವರ್ತಿ ಅಂತ ಕರಿತೀವಿ, ಭಾಷೆ ಕರಿತೀವಿ. ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ, ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು. ಆ ಕಲೆ ಮುಂದೆ
ನಾವು ಅದೃಷ್ಟಶಾಲಿಗಳು, ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ, ಒಂದೇನೋ ಹೆಸರು ಮಾಡಿದ್ವಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು. ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಪುಸ್ತಕ ನೋಡ್ತಾ ಇದ್ದೆ. ಸ್ವಲ್ಪ ಗೊತ್ತಿತ್ತು ನನಗೆ, ಮನೆಗೆ ಬಂದಾಗ ಹೇಳಿದರು, ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವ್ರಿಗೆ ಬಂದಾಗ ಹೇಳ್ತಾ ಇದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್, ಎಷ್ಟು ಸಾಧನೆಗಳು. ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಹಾಗೇನೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ, ಡೊನೇಟ್ ಮಾಡಿರೋ ಒಂದು ಫೋಟೋಗಳು ಹಾಕಿದ್ದಾರೆ. ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ, ಇದಿಷ್ಟು ಮಾಡಬೇಕಾದದ್ದನ್ನ ತಾವೆಲ್ಲರೂ ಮಾಡಿದ್ರಿ. ಗ್ರೇಟ್ ಸರ್, ಐ ಹ್ಯಾವ್ ನೋ ವರ್ಡ್ಸ್. 8 ವರ್ಷದಲ್ಲಿ 11.5 ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್. ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್. ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿನ ಸ್ನೇಹಿತರು ಕರ್ಕೊಂಡು ಹಿಂದೆ ಮುಂದೆ ನಾನು ನೋಡಿಲ್ಲ, ಬರ್ತೀನಿ. ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟರ್ ಆದ್ಮೇಲೆ ಕಾರುಗಳನ್ನ ನೋಡ್ತಾ ಜನಗಳನ್ನ ನೋಡಿದೆ. ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ಗಳದಿತ್ತು. ಏನಪ್ಪ ಜನನೇ ಇಲ್ವಾ ಅನ್ಕೊಂಬಿಟ್ಟೆ ಫಸ್ಟ್. ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೊಂದು ಖಾಲಿ ಥಿಯೇಟರ್ಗಳು ನೋಡೇ ಬೆಳ್ಕೊಂಬಂದಿದ್ದು ನಾವು. ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ ಒಳಗೆ ಬಂದೆ, ನಿಮ್ಮನ್ನು ನೋಡಿದೆ. ಅಯ್ಯೋ ಇಷ್ಟೊಂದು ಜನ ಅನ್ನೋಷ್ಟೊಳಗೆ ವೇದಿಕೆ ನೋಡಿದೆ. ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದರೆ ಅಂಥದ್ರಲ್ಲೂ ಬಹಳ ಸಾಧಕರು, ಬಹಳ ದೊಡ್ಡ ವ್ಯಕ್ತಿಗಳು, ಜೀವನದಲ್ಲಿ ಏನೇನೋ ಮಾಡಿರೋರು, ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದ್ದಾರೆ ಅಂದರೆ ಎಂಥ ತೂಕವಾದಂಥ ವೇದಿಕೆ ಇದೆ. ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು. ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ. ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ. ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ, ನಮ್ಮ ಕಲೆ, ನಮ್ಮ ಹೋರಾಟದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಎಷ್ಟು ಚಂದ ನಮ್ಮ ಊರು ಅಂತ ಅನ್ಸುತ್ತೆ ನಮಗೆ. ಆ ಪ್ರೀತಿ ತೋರಿಸಿದ್ದಕ್ಕೆ, ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾರೆ. ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ, ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ. ಪಟ್ಲ ಅವರೇ ಎಲ್ಲಿದ್ದೀರಿ? ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೊಂಡ್ಬಂದ್ರು. ನಮ್ಮ ಆದರ್ಶ್ ಶೆಟ್ಟಿ ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ಶ್ ಶೆಟ್ಟಿಗೆ ಎಲ್ಲಿದ್ದೀರ, ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ಥರ ಡ್ರೆಸ್ ಮಾಡೋ ಹುಚ್ಚು. ಅವ್ರ ಥರ ಆಗಬೇಕು ಅಂತ ಏನೋ ಕನಸಿರ್ಬೇಕು ಅನ್ನೋ ಗೊತ್ತಿಲ್ಲ. ಮೊದಲೆಲ್ಲ ಹೀಗೆ ಹೇಳ್ತಾರೆ. ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅನ್ಕೊಂಡು, ಆಮೇಲೆ ಕೂತ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾ ಇದ್ರು. ಸಡನ್ ಆಗಿ ನನಗೆ ಅನ್ಸಿದ್ದು, ನೀವ್ ಯಾಕೆ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರ, ಅವ್ರು ಹಾಕೊಂಡ್ಬೇಕಲ್ವಾ? ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದ್ರೆ, ಎಷ್ಟು ಸಿಂಪಲ್ ಆಗಿ ಬಂದಿದ್ರು. ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ, ಅವ್ರ ಕೆಲಸಗಳನ್ನ ಹೇಳ್ತಾ ನನಗೆ ಸಡನ್ ಆಗಿ ನೋಡಿ 50 kg ಇಲ್ಲ. ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲಸಕ್ಕೆ ಹೋಗಿ ಬರೋರ ಥರ ಇದ್ದಾರೆ. ಆಮೇಲೆ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ. ಎಂಥ ಪುಸ್ತಕ ರೀ ಇದು, ಅದ್ಭುತವಾದಂಥ ಒಂದು ಬುಕ್. ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಕರ್ಸೋದಕ್ಕೆ ಥ್ಯಾಂಕ್ ಯು. ಲವ್ ಯು. ಹ್ಯಾವ್ ಅ ಗ್ರೇಟ್ ಟೈಮ್. ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವದಿಸಿದಂಥ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುದೀಪಣ್ಣ, 2 ಮಾತಲ್ಲಿ ಹೇಳ್ತೇನೆ. ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದು. ಕಲಾವಿದರು ತುಂಬ ಕಷ್ಟ ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ. ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು ಒಂದು
1,000 ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂತಹ ಪರಿಸ್ಥಿತಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು, ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ 40 ಯೂನಿಟ್ ಇದೆ. ಅಮೆರಿಕ, ಸಿಂಗಾಪುರ್, ಲಂಡನ್, ಈ ತರ, ದುಬೈ, ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು 12 ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆ ಕಟ್ಟುವವರಿಗೆ ಮನೆ, ಅವರ ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ. ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಅತಿ ಹೆಚ್ಚಾಗಿ ಪ್ರೀತಿಸುವಂತ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ. ಬಹಳ ಸಂತೋಷವಾಯ್ತಣ್ಣ. ಈಗ ಮನೆಗಳನ್ನು ಕೊಡುವಂತ ಕಾರ್ಯಕ್ರಮ ಪುರುಷೋತ್ತಮ ಭಂಡಾರಿಗಳಿದ್ದಾರೆ, ಒಂದು ಅವರ ಕೈಯಲ್ಲಿ ಸುದೀಪಣ್ಣ, ಮತ್ತೊಂದು ಇಂತಹ ದಾನಿಗಳು ನಿಮ್ಮ ಹತ್ತಿರ ಬರದಲ್ಲಿ ಕೂತವರು ನಮ್ಮ ಗೌರವಾಧ್ಯಕ್ಷರಾದಂತಹ ಫೌಂಡೇಶನ್ನ ಮಹಾನ್ ದಾನಿಗಳು, ಸುಮಾರು 2 ಕೋಟಿ ರೂಪಾಯಿಯವರೆಗೆ ನಮಗೆ ದಾನ ನೀಡಿದಂತಹ ಕನ್ಯಾನ ಸದಾಶಿಶುಕರು ನಿಮ್ಮ ಹತ್ರ, ನಿಮ್ಮ ಬಲಭಾಗದಲ್ಲಿ ಕೂತಿದ್ದಾರೆ. ಅವರು ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ನ ಚೇರ್ಮನ್ ಅವರು. ಪ್ರವೀಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ. ಈ ಎಲ್ಲ ದಾನಿಗಳಿಂದ, ಇಂತಹ ಅಭಿಮಾನಿ ಬಂಧುಗಳಿಂದ ಇದು ಸಾಧ್ಯತೆ ಆಗಿದೆ. ಹಾಗಾಗಿ ನಿಮ್ಮ ಸಮಯವನ್ನು ನಾವು ಹೆಚ್ಚು ವ್ಯರ್ಥ ಮಾಡಲ್ಲ. ಗೊತ್ತು, ನೀವು ಹೇಳಿದ್ದೀರಿ ನಮಗೆ 15ರಿಂದ 20 ನಿಮಿಷದ ಒಳಗೆ ನಮ್ಮನ್ನು ಬಿಟ್ಟು ಕೊಡ್ಲೇಬೇಕು ಅಂತ. ಖಂಡಿತ ಕೊಡ್ತೇವೆ. ಒಂದು 10 ಜನರಿಗೆ ಒಂದು ಮನೆ ಕಟ್ಟೋದಕ್ಕೆ ಒಂದು ಸಹಕಾರ ನಿಮ್ಮ ಕೈಯಿಂದ ಒಂದು ಅವರಿಗೆ ಕನ್ಯಾನ ಸದಶಿಶುಕರು ಹಾಗೂ ನೀವು ಒಟ್ಟಿಗೆ ನಿಂತು ಒಂದು ಅವರಿಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾರೆ. ಸರಪಾಡಿ ದಯಮಾಡಿದ ಮಿಕ್ಕ ಚಾವಡಿ ಬರಡು. ಚಂದ್ರಶೇಖರ್ ನಾಯಕ್ ಸರಪಾಡಿ, ಶರತ್ ಶೆಟ್ಟಿ ತೀರ್ಥಹಳ್ಳಿ, ಸುಕುಮಾರ್ ಬಲ್ಲಾಳ್ರ, ಕುಮಾರ ಪಟ್ರೆ, ಕೊರಗಪ್ಪ ಪೂಜಾರಿ, ವಿಶ್ವನಾಥ ಗೌಡ ಪೊಳಲಿ, ನಿಶ್ಚಿತ್ ಜೋಗಿ, ಉಮೇಶ್ ಪರವ, ದಿನೇಶ ಪಂಬದ, ಜಯಲಕ್ಷ್ಮಿ ರೈ, ಶಶಿಕುಮಾರ ಆಚಾರ್ಯ, ಪ್ರಸಾದ್ ಕುಮಾರ್ ಕಟ್ಟೆ ಹಾಗೂ ಸುರೇಶ್ ಪುರುಷ ದಯವಿಟ್ಟು ವೇದಿಕೆಗೆ ಬಂದು ಪಟ್ಲಾಶ್ರಯ ಯೋಜನೆಯ ಫಲಾನುಭವಿಗಳಾಗಿರುವಂತಹ ತಮಗೆ ಕಿಚ್ಚ ಸುದೀಪ್ ಅವರು ಹಾಗೂ ಕನ್ಯಾನ ಸದಾಶಿವ ಶೆಟ್ಟರು ಚೆಕ್ಕನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಗೌರವಾನ್ವಿತ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಜೊತೆ ಆಗ್ತಾ ಇದ್ದಾರೆ. ಯಕ್ಷಾಭಿಮಾನಿಗಳು ಕೊರ್ನಂಚಿನ ಆಶೀರ್ವಾದ ಕಲಾವಿದರ್ನ ಜೀವನದ ಒಂಜಿ ಇಲ್ಲದ ರೂಪದ ಮಹಾನ್ ಆಶೀರ್ವಾದದ ವೇದಿಕೆಡ ಪಟ್ಲಾಶ್ರಯದ ಅಡಿಟ್ ಇಲ್ಲದೆ ಕೊರ್ಪುನಂಚಿನ ಮಹಾನ್ ದಾನ ವೇದಿಕೆ ನಡೆದೊಂದು ದಾನಿಲೆಗೆ ಆ ದೇವರನ ಆಶೀರ್ವಾದದ ಒಟ್ಟಿಗೂ ಫಲಾನುಭವಿಗಳ ಆ ಆಶೀರ್ವಾದ ಸದಾ ಕಲ್ಪವೃಕ್ಷದ ರೀತಿಡ್ ಇಪ್ಪಡ ಪಂಪಿನೋಡ ಮಾತಿನ ಆಸೆಯ ನಿಗಳ ತಾಟಿದ ಮಾನದೆ ಕೂಡ ಜೋರಾದ ಬರಡು ನಾ ಬಾರಿ 1 ವರ್ಷದಿಂದ ತಪಸ್ಸದ ಕನ್ನಡ ಕಾತೊಂದಿತ್ತಿನಂಚಿನ ನಮ್ಮ ಪ್ರೀತಿದ ಕಿಚ್ಚ ಸುದೀಪನ್ನೇ ಬತ್ತಿನವೇ ನಮ್ಮ ಪುಣ್ಯ ಅಂದು ಬರೋದು ಕುಡರ ತಾಟಿದ ಮಾನದ ದೊಡ್ಡಗೂ ಕಿಚ್ಚ ಸುದೀಪ್ ಎರಡು ಬುಡ್ದು ಕೊರ್ಕ ವಿಶೇಷವಾದ ಕಿಚ್ಚ ಸುದೀಪನ್ನೇ ಈ ಕಾರ್ಯಕ್ರಮ ಬರಡೊಂದಾಣಗ ಮಲ್ಲ ಮಟ್ಟಡ್ ಭಾರಿ ಪ್ರೀತಿ ಗೌರವಪೂರ್ವಕವಾದ ಆದರ್ಶನೇ ಆದುಪಡ ಗಿರೀಶನ್ನೇ ಆದುಪಡ ಮಾಮಲ್ಲ ಸಹಕಾರ ನಮ್ಮ ಕೊಡ್ತಿರಕ್ಕೆ ವಿಶೇಷವಾದ ಸೊಲ್ಮೆಲಿನ ಸದೈತ ಮತ್ತೊಂದು ದಯವಿಟ್ಟು ಪುರುಷೋತ್ತಮ ಭಂಡಾರಿಗಳು ಆಗ ಒಂದು ಮಾತು ಹೇಳಿದರು. ಯಾರೊಂದು ಕ್ಯಾನ್ಸರ್ ಪೇಷಂಟ್, ಒಂದು ಮಗು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿದೆ, ಅವರಿಗೆ ಕಿಚ್ಚ ಸುದೀಪಣ್ಣ ಹತ್ರ ಒಂದು ಕ್ಯಾನ್ಸರ್ ತುಂಬಾ ಕ್ರಿಟಿಕಲ್ ಲಾಸ್ಟ್ ಸ್ಟೇಜ್ ಅಲ್ಲಿದೆ ಅಂತ ಹೇಳಿದ್ರು. ಪುರುಷೋತ್ತಮ ಭಂಡಾರಿ ಹೇಳಿದಾರ ಯಾರಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಕಿಚ್ಚ ಸುದೀಪ್ ಅವರಿಗಾಗಿ ವಿಶೇಷವಾದ ಯಕ್ಷಗಾನ ನಾಟ್ಯ ಪ್ರಸ್ತುತಿ ಮಾಡಿದವರು ಮಾಸ್ಟರ್ ಹೃದನ್, ಬೇಬಿ ಋತ್ವಿಕಾ, ಪಟ್ಲ ಭಾಗವತರ ಮಕ್ಕಳು, ಜೊತೆಯಲ್ಲಿ ಕುಮಾರಿ ಸಾನ್ವಿ. ಯಕ್ಷನಿಗಿನ ಮಾಡಿದವರು ಲೋಕೇಶ್ ಮುಚ್ಚೂರ್ ಮತ್ತು ದಿವಾಕರ್.
ಸಭಾ ಕಲಾಪವನ್ನು ಮುಂದುವರಿಸ್ತಾ ಇದ್ದೇವೆ. ಆಕ್ಮೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದರ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ la 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 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಳೆಯಿದೆ ಪುಣ್ಯಕ್ಕೆ ಬಲವಿದೆ ದಯವ ಕೋರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಅರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ ವಿಧಿಯ ಪರವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು
ಹೃದಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗಲಿ ಪ್ರೀತಿಗಾಗಿ ಬದುಕು ಮಾಡಲಿ ಪ್ರೀತಿಗಾಗಿ ಬದುಕು ಮಾಡಲಿ ನನ್ನಾನೇ ನನ್ನ ಮಾತು ಸುಳ್ಳಲ್ಲ ನನ್ನಾನೇ ನನ್ನ ಮಾತು ಸುಳ್ಳಲ್ಲ ಸ್ವಾಮೀಜಿಗೆ ಕೈ ಮುಗಿಯೊಂದು ಅಂಚನೆ ಇರಿತ ಅಧ್ಯಕ್ಷರು ನಾನು ಎಪ್ಪಲಾದ್ರೆ ಅಣ್ಣನೇ ಬಂದ್ಬಿಡಿ ಎನ್ನ ಬರೀತಾರೆ ಊರ್ದಾರು ಬೊಕ್ಕ ಇನ್ನು ನಮ್ಮ ಮಾಂತ ಸೇರಿದ ದಾಯಲ್ಲಿ ಮಾತ್ರ ಗೊತ್ತುಂಡು ಅಂಚಿನ ಸತೀಶ್ ಅಣ್ಣ ఒక ಮಾಂತ ಇಲ್ಲ ಇನ್ನು ಸ್ಟೇಜ್ ಇಟ್ಕೊಳ್ಳೋಣ ఒక ಪಟ್ಲದ ಮಾಂತ ಅಭಿಮಾನಿ ನಿಜವಾದಲ ಎಂಕ್ ಬಾರಿ ಅದ್ಭುತದ ಜೋರು ಅವ್ರನ್ನ ಶಕ್ತಿ ಹೆಂಚಿನ ಎಂಕ್ ಅರ್ಥ ಧೋನಿಯರ ಒಂದು ಇಡೀ ನಲ್ಪ ದೇಶಡು ಅವ್ರನ್ನ ಅಭಿಮಾನಿಗಳು ಬಣ್ಣದ ಒಂದು ಸಾಧಾರಣದ ಪಿಕ್ಚರ್ ಆಕ್ಟರ್ನಾದ್ರೂ ಕೂಡ ಆರನೇ ದೊಡ್ಡ ದಾಲತ್ತು ಇಂಚಿನ ಕೊಂಚ ಸಬೆಟ್ಟು ಕೊಲ್ಲುನಂಚಿನ ಎಂಕ್ಲೆ ಕೊಂಚಿ ಅವಕಾಶ ತೆಗೆದು ಬಂಡ ಐದು ಮಲ್ಲ ಯಾನು ಊರ ಇಚ್ಚಿಂದೇನು ಎಂಕ್ ಅವ್ರನ್ನ 4-5 ವರ್ಷ ತುಂಬಿ ಎಂಕ್ ಅವ್ರನ್ನ ಗೊತ್ತಾ ಹಣ ಅವ್ರನ್ನೊಟ್ಟಿಗೆ ಸೇರಿನಂಚಿನ ಒಂದು ಆ ಭಾಗ್ಯ ತೆಗೆದು ಬಂದದ್ದು ಯಾನು ಭಾರಿ ಹೆಮ್ಮೆ ಪಡೋದು ಅಭಿಮಾನಿಗಳೇ ಮುರಣಿ ಎಂಗಳ ಕಾಸರಗೋಡು ಅಲ್ಪ ಒಂದು ಯಾರು ಇಲ್ಲಿ ಮಂತು ಕೊರಿಯರು ಅಲ್ಪ ಒಂದು ಯಾರೋ ಭಾಷಣದ ಪಂಪುನ ಕೇಂದ್ರ ಕೆ ಶೆಟ್ಟರು ಅವ್ರ ಡೈರೆಕ್ಟ್ ಮೇರೆ ಕೇಂದ್ರ ಮೇರೆ ಕಾಸು ಕೊಡ್ತಾ ಇರಿ ಕೊಡ್ತಾರ ಅಂತ ಗೊತ್ತಿಜ್ಜಿ ಹಣ ಪಟ್ಲ ಬಂಡನ ಕೂಡಲೇ ಯಾರು ಕೆ ಶೆಟ್ಟರಿಗೆ ಎತ್ತು ಕೊರಿಯರು ಸತ್ಯದಲ್ಲ ಯಾರು ಬಂಪೆ ಅಂಚಾಯಲ್ಲ ಬರ್ತದ ಕೇಂದ್ರ ಎಂಗ್ಲಿ ಖಂಡಿತ ಅದಲ್ಲ ಎಂಗ್ಲಿ ಕಾಸು ಕೊರೆ ದಯಬಣ್ಣ ಎಂಗ್ಲಿ ಗೊತ್ತಿಜ್ಜಿ ಅವ್ರನ್ನ ಪಿರೋಡು ಹೆಂಚಿನ ಅವರಿಗೆ ನಿಜವಾದ ಅಗತ್ಯ ಉಂಡ ಅವರಿಗೆ ಬೋಡಿತಿನ ಕಾಸು ಅಗತ್ಯ ಉಂಡ ಅಂತ ಬಂದ್ಬಿಡ ಎಂಗ್ಲಿ ಗೊತ್ತುಪ್ಪುಜಿ ಹಣ ಬೇರೆ ಕೊಪ್ಪೇರ ನಾನು ಐನು ಪೂರ ಪಿನ್ನೊಂದು ఆయన ಕಷ್ಟ ಹೆಂಚಿನ ಹಾಗೆ ನಿಜವಾದ ಪೈಸದ ಅಗತ್ಯ ಉಂಡ ಆಯ್ತ ಪೂರ ಹಿಸ್ಟ್ರಿನ ಪೂರ ಕೇಂದ್ರದು ಆದ್ರೆ ಹಾಗೆ ಇಲ್ಲಿ ಬಂತು ಕೊರೊಂದಲ್ಲಿ ನಿಜವಾದ ಅಂಚಿನ ಒಂಜಿ ಆರು ಎಂಕಲ್ ದಾನವನ್ನು ಕೂಡ ಪೂರ ಎಲ್ಲಿಯ ವಿಷಯ ಹಣ ಆರು ಎಂಕ್ಲೆಡ್ದಲ್ಲ ಮಲ್ಲ ದಾನಿಂದ ಬಂದದ್ದು ಯಾನು ಅರಿನ ಅರ್ಥ ಮಂತೊಂದು ಯಾನು ಇನ್ನು ಹೆಚ್ಚು ಪಾತ್ರ ಬಂಡ ಮಸ್ತ್ ಜನ ಒಳ್ಳೆಯರು ಬಂಡ ಯಾನು ಈ ಯಕ್ಷಗಾನದ ನೆಟ್ಟು ಯಾನು ಕಾಲೇಜ್ ಲೈಫ್ ಚೂರು ಚೂರು ಮಂತೊಂದಿತ್ತೆ ಯಾನು ಒಂದು ಎಲ್ಲಿಯ ಉದಾಹರಣೆ ಇಂಡಿಕ್ಲೆ ಪಣ್ಣೊಂದಿಲ್ಲ ಯಾನು ಒಂದು 49 ವರ್ಷದೊಂದು ಊರು ಬಿಡ್ದು ಪೂನ ಓದಿದ್ದೇನೆ ಅಲ್ಪ ಒಂದು ಆನಂದ ಪಟ್ಟು ಪಂಪನ ಒಂದು ಯಕ್ಷಗಾನದ ತಿಕ್ಕೇರಿಗೆ ಅವಾಗ ಇಂಕ್ಲೆ ಒಂಚೂರು ಯಕ್ಷಗಾನದ ಒಂದು ಪಾಠ ಪಂಪನಂತ ಒಂದು ಅವಕಾಶ ತೆಗೆದಿದ್ದೇನೆ ಅದು ಒಂದು 40 ವರ್ಷದ ಬೊಕ್ಕ ಎಂಕ್ ಒಂಚಿದಿಗಳು ತಿಕ್ಕದು ಎನ್ನ ಇದೆ ಗುರ್ತಾಯ್ತು ಅಂತ ಬಂದು ಕೇಳಿ ಯಾವ ಬಂಡೆ ಇಜ್ಜಣ್ಣ ಇರಂಕು ಗುರ್ತಾಯ್ತು ನಮ್ಮಂಜಿ 40 ವರ್ಷದ ದುಂಬು ನಮ್ಮಂಜಿ ಯಕ್ಷಗಾನ ಒಟ್ಟಿಗೆ ಪಾಠ ಮಂತದ ಅನ್ಬಂಡಿ ಯಾನ್ ಬಂಡ ಅಣ್ಣ ಎಂಕ್ ಸರಿ ನೆನಪು ಪೂಜಿ ಬಂಡ ಅಣ್ಣ ಅರಿಗೆ ಅವು ಈತ್ ಬೇಜಾರಾತಂದು ಬಣ್ಣನ ಒಂದು ಯಕ್ಷಗಾನದ ಮಿತಿ ಏತು ಪ್ರೀತಿ ಉಂಡು ಅಂತ ಬಂದ ಯಾನು ಆಗ ತೆರೆಯುಂಡೆ 40 ವರ್ಷದ ದುಂಬದ ಇನ್ವಿಟೇಷನ್ ಆ ಪ್ರೋಗ್ರಾಮ್ದ ಇನ್ವಿಟೇಷನ್ ಅವ್ರು ಸಂಬಂಧ ಇದ್ದಿತ್ತೇರು ಆಯ್ತಾ ಫೋಟೋಗೆ ಎತ್ತದ ಎಂಕ್ ವಾಟ್ಸಪ್ ಕಡೆ ಪಡೆಯರು ಇಂದೇ ಈಗಿನ ಕುದರ ಒಂದು ಈ ಒಟ್ಟಿ ಎಂಕಿನೊಟ್ಟಿಗೆ ಪಾಠ ಮಾಡ್ತಿದ್ದಾರೆ ಬಂದು ಆತಮಲ್ಲ ಒಂಜಿ ಆ ಒಂದು ಅಭಿಮಾನ ಯಕ್ಷಗಾನದ ಮಿತ್ತು ಉಂಡು ನಾನು ಅರ್ಥ ಅಂತಂದ್ರೆ ಏನೀ ಸತೀಶನ್ನೇ ಒಂದು ಪ್ರೀತಿ ಇದ್ದೇವೆ ಆರಿಗೆ ಬೊಕ್ಕ ಮಾಂತರಿಗಳ ನಮ್ಮ ಸ್ವಾಗತ ಅಧ್ಯಕ್ಷ ಮಾಂತರಿಗಳ ಯಾನೇನು ನಮಸ್ಕಾರ ಬಂಡದೆ ನರಡೆ ಪಾತಿರನ್ನು ಮುಗಿತಂದು ಧನ್ಯವಾದ ಅಹಮದ್ ನಗರದ ಈ ಕಾರ್ಯಕ್ರಮ ಗಾತ್ರವೇದಿನಾರ ಕೆ ಶೆಟ್ಟಿ ಇತ್ತೆ ಬ್ಯಾಂಗ್ಳೂರ್ದ ಸ್ವಾತಿ ಗ್ರೂಪ್ ಆಫ್ ಹೋಟೆಲ್ಸ್ದ ಗೋಪಾಲ ಶೆಟ್ಟಿ ಹಾಲಾಡಿ ಅರೆಡ್ಡೆ ಶುಭಾಶಂಸೆಗಳು ಎರಡು ಪಾತ್ರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸ್ವಾಮೀಜಿಯವರಿಗೆ ಹಾಗೆ ಎಲ್ಲ ಗಣ್ಯರಿಗೆ ಹಾಗೆ ಕಲಾಭಿಮಾನಿಗಳಿಗೆ ವಂದಿಸ್ತಾ ಭಾಷಣ ಕೇಳೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ, ಎಲ್ಲರೂ ಭಾಷಣಕಾರರು. ನಾವು ಹೇಳೋದಿಷ್ಟೇ, ಸತೀಶ್ ಶೆಟ್ಟರು
ನಾವೆಲ್ಲ ಕೇಳ್ತೀವಿ ಎಲ್ಲರೊಳಗಾದಾಗೂ ಮಂಕುತಿಮ್ಮ ಅಂತ. ಈ ಎಲ್ಲ ಕಲಾವಿದರಿಗೆ ಅವರು ಒಬ್ಬರಾಗಿದ್ದಾರೆ. ಹಾಗೆಯೇ ಈ ಪಟ್ಲ ಟ್ರಸ್ಟನ್ನು ನಾವೆಲ್ಲ ಅವಾಗ ಹೊಗಳ್ತಾ ಇದ್ದೀವಿ. ಈ ಹೊಗಳಿಕೆಯೇ ಆಶೀರ್ವಾದವಾಗಿ ಆ ಒಂದು ಟ್ರಸ್ಟು ಒಂದು ಶಿಖರದಲ್ಲಿ ಪ್ರಕಾಶಮಾನವಾಗಿ ಅದರ ಪ್ರಜ್ವಲ ಬೆಳಕು ಕಲಾವಿದರ ಬಾಳಿಗೆ ಬೆಳಕಾಗಲಿ. ಸತೀಶ್ ಶೆಟ್ಟಿಯವರ ಜೊತೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳ್ಕೊಂಡು ನನಗೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮಸ್ಕರಿಸ್ತೇನೆ. ನಮಸ್ಕಾರ. ಐಟ್ ಆ ಒಂಜಿ ಎಕ್ಸ್ಪೀರಿಯನ್ಸ್ ಒಂಜಿ ಈತ್ ಮಿತ್ತುಬೋದು ಆ ಒಂಜಿ ಭಾಗನೇ ಎನ್ನ ಪೂರ ಭಾಗ ಅಂತ ಬಂಡದು ಐನು ಪೂರ ಒಂಜಿ ಆರ್ನ ತೆರಕಿಗೆ ತಂದ ರೆಸ್ಪಾನ್ಸಿಬಿಲಿಟಿ ತೆತ್ತೊಂದು ಈ ಯಕ್ಷಗಾನದ ಒಂಜಿ ಮಾತಾ ಒಂಜಿ ಐತ ಕಷ್ಟ ಉಂಟು ಐನು ಮಿತ್ತು ಕನಪನಂಚಿನ ಒಂಜಿ ಉದ್ದೇಶದ ಇದು ಈ ಕಿನ್ನೆ ಪ್ರಾಯ ಮಸ್ತ್ ಕಿನ್ನೆ ಪ್ರಾಯ ಒಂಜಿ ಪ್ಲಸ್ ಪಾಯಿಂಟ್ ಬಂಡ ಆರೆ ಮಸ್ತ್ ಒಂಜಿ ಏಜ್ ಈಸ್ ಅ ಪ್ಲಸ್ ಪಾಯಿಂಟ್ ಆರೆ ದುಂಬುಗಳು ಕೂಡ 8 ವರ್ಷ ಆಡ 8 ವರ್ಷದ ಏತು ಮಿತ್ತು ಪೋಣಂದು ಈ ಫಂಕ್ಷನ್ ತುನಗನೆ ಗೊತ್ತಾಗ್ತದೆ. ಒಂಜಿ ಸಂಭ್ರಮ ಆನ್ಯುವಲ್ ಡೇ ಇದೆಲ್ಲಕನೆ ಮತ್ತೊಂದಿಲ್ಲ ಪಟ್ಲ ಮತ್ತೆ ಸ್ವಾಮೀಜಿ ಪಂಡಿಯರು ಪಟ್ಲ ಅಂದು ಆರು ಪಟ್ಲ ಕೆಲಸ ಅನ್ನ ಈ ಬುಕ್ಕಡಿ ತೂನಗನೆ ಗೊತ್ತಾಗ್ಬೋದು. ತಡಿ ಏತು ಪಟ್ಟು ವಾನಮನದ ಒಂಜಿ ಸೋಷಿಯಲ್ ವರ್ಕ್ ಸಮಾಜ ಸೇವೆ ಈ ಒಂಜಿ ಗ್ರೂಪ್ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಅಂಚನೆ ಕಲಾವಿದರು ಮಸ್ತ್ ಆಕ್ಚುಲಿ ಈ ಯಕ್ಷಗಾನದಂಚಿನ ಈ ನೆಟ್ಟು ಮಸ್ತ್ ಹೆಚ್ಚ ಪಾಪದ ಐಟಿ ಕೆಲಸ ಐನು ಒಂಜಿ ಆರು ಪೂರ ಆರು ಮಂಜಿ ಭುಜಕ್ಕದೆತ್ತದು ಐನು ಒಂಜಿ ಎಂಚ ಯೋಚನೆ ಮಲ್ತದು ಈತ್ ಮಲ್ಲ ಒಂಜಿ 8 ವರ್ಷ ಈತ್ ಮಲ್ಲ ಒಂಜಿ ಸಂಸ್ಥೆ ಕಟ್ಟಿದಿರಂದು ಬಾರಿ ಮಲ್ಲ ಆಶ್ಚರ್ಯ. ಅಂಚನೆ ಈ ಬುಕ್ದು ನಾವು ಗೊತ್ತಾಗ್ಬಿಟ್ಟು ಏತು ಮಂದಿರು ಏತು ಊರುಡಿನಂತ ಒಂಜಿ ಐಟೊಂಜಿ ಆರ್ನ ಏತೋ ಊರುಡು ಆಯ್ತಾ ಒಂಜಿ ಸಂಸ್ಥೆಯಲ್ಲಿ ಕಿನ್ನ ಸ್ಟಾರ್ಟ್ ಮಾಡ್ತಿದ್ದ ಒಂಜಿ ಮಾತೃ ಸಂಸ್ಥೆ ಆದ ನನ್ನ ಮಿತ್ತುಕಂತೇರಂದು ತುನಗ ಭಾರಿ ಒಂಜಿ ಆಶ್ಚರ್ಯದ ವಿಷಯ. ಯಕ್ಷಗಾನ ಪಟ್ಲ ಫೌಂಡೇಶನ್ ಅಂತ ಭಾರಿ ಸ್ಟ್ರಾಂಗ್ ಉಂಟು. ದೊಡ್ಡ ದೂರ ಗೊತ್ತಾಗ್ತದೆ ಗುಲ್ಲಿನಾಗಲಿ ಪೂರ ಫೌಂಡೇಶನ್ ಒಂದು ಬಿಲ್ಡಿಂಗ್ ಪೋಣ ಒಂದು ಫೌಂಡೇಶನ್ ಆ ಫೌಂಡೇಶನ್ ಪಿಲ್ಲರ್ ಈತ್ ಸ್ಟ್ರಾಂಗ್ ಉಂಟು. ಇದಕ್ಕೆ ನದಿ ತೂನಗ ಇತರ ದಾನಿಲ್ಲ ಐಟು ಕೊರ್ಪಿನಂಚಿನಾಗಲ್ಲ ಒಂಜಿ ಸಹಾಯನ ತೂನಗ ಆ ಫೌಂಡೇಶನ್ ಈತ್ ಸ್ಟ್ರಾಂಗ್ ಉಂಟು. ಈತ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಹೇಳಿದ್ರೆ 8 ವರ್ಷ ಈ ಸಂಸ್ಥೆ ಈತ್ ಮಲ್ಲ ಆಡ ನನ್ನದಕ್ಕೆ ತುಂಬು ಏತೋ ವರ್ಷ ಫೌಂಡೇಶನ್ ಮುರಡೆ ಸ್ಕೂಲ್ ಸ್ಟಾರ್ಟ್ ಮಾಡಿದೆವು 100 ವರ್ಷ ಆಗಿ 100 ವರ್ಷ ಕಿನ್ನ ವರ್ಷ ಒಂಜಿ ಶಾಲೆ ಅಂಚನೆ ಕಿನ್ನೆ ವರ್ಷ 6 ಇಂಚ 6 ಪ್ರಾಯ ಕಿನ್ನೆ ಅಂಚನೆ ಆ ಫೌಂಡೇಶನ್ ಬಾರಿ ಕಿನ್ನೆ ಪ್ರಾಯದ ಈ ಕಿನ್ನೆ ಪ್ರಾಯದ ಈತ್ ಮಲ್ಲ ಸಾಧನೆ ಮಲ್ತಿರೋದು ಕೇಂದ್ರ ಮಸ್ತ್ ಆಶ್ಚರ್ಯ ಆಗ. ಅಂಚನೆ ಟ್ರಸ್ಟ್ ಯಕ್ಷಗಾನ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇಚ್ಛದ ಸಂಸ್ಥೆಯ ತುಂಬ ಸಾಧ್ಯ ಜೇರೊಂದು ಸ್ಪೀಚ್ ಬಂಡೇರ ಆರ್ನೊಂದು ಸಿಂಪ್ಲಿಸಿಟಿ ಆರ್ನೊಂದು ಆರು ಮಲ್ಪಿನಂಚಿನ ಆ ದುಡ್ಡು ಮಾನವೀಡ ಯೂಸ್ ಮಲ್ಪಿರಂದು ಅವು ಟ್ರಸ್ಟ್ ಜೊತೆ ಅವು ಟ್ರಸ್ಟ್ ಆರ್ನ ಮಿತ್ತೊಂದು ಟ್ರಸ್ಟ್ ಬೋಡೆ ಬೋದು ಬರೀ ದುಡ್ಡು ಕೊಡೋಣ ಕೋಟಿಗಟ್ಟಲೆ ಕೊರ್ನಾಕ ಆ ಟ್ರಸ್ಟ್ ಆರ್ನ ಮಿತ್ತು ಟ್ರಸ್ಟ್ ದೀದು ಆ ಈ ಸಂಸ್ಥೆಯ ದುಡ್ಡು ಕೊಡ್ಬೇರ ಜಾತಿ ಯಕ್ಷಗಾನ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಅಂದತ್ತೆ ಏನು ಯಕ್ಷಗಾನದ ಫೌಂಡೇಶನ್ ಯಕ್ಷಗಾನ ಒಂದು 4 ಡಿಸ್ಟ್ರಿಕ್ಟ್ ಮಾತ್ರ ಉಪ್ಪುನಂಚಿನ ಒಂಜಿ ಪ್ರೈಮರಿ ಅದು ಮೇನ್ ಅದು 4 ಡಿಸ್ಟ್ರಿಕ್ಟ್ ಮಾತ್ರ ತೋಜೊಂದುಂಟು ಆಂಡ ಆರ್ನ ಬೌಂಡ್ರಿ ಬಾರಿ ಮಸ್ತ್ ಮಲ್ಲ ಉಂಟು ಒಂಜಿ ಆರ್ನ ಬೌಂಡ್ರಿ ಇಂಚ ಮಲ್ಲ ಉಂಟು ಬಂಡ ಒಂಜಿ ಇತ ಬಂಟು ಸಮಾಜ ಒಪ್ಪಡು ಬಿಲ್ಲವ ಸಮಾಜ ಒಪ್ಪಡು ಬೇತಮಾದ ಸಮಾಜ ಇತ್ತು ಆರ್ನ ಕಬಡ್ಡಿ ಗ್ರೌಂಡ್ ಅಲ್ಲ ಕಿನ್ನೆ ಗ್ರೌಂಡ್ ಬೇರೆ ಮಲ್ಲ ಫುಟ್ಬಾಲ್ ಗ್ರೌಂಡ್ ಪೂರ ಜಾತಿದಾಗೆಲ್ಲ ನೆಟ್ಟುಳ್ಳೇರು ಪೂರ ಭಾಷೆದಾಗೆಲ್ಲ ಒಳ್ಳೇರು ಅಂಚಾನಾಗ ಬೇರೆ ಏರಿಯೆಲ್ಲ ಮಸ್ತ್ ಮಲ್ಲಂಡು ಆರ್ನ ಆರಿಗೆ ಮಿತ್ತುಕೊಂಡು ಪುಣಂಚ ನಾಟ್ ಓನ್ಲಿ ಈ 4 ಡಿಸ್ಟ್ರಿಕ್ಟ್ ಅಂತ ಇಡೀ ಕರ್ನಾಟಕ ಸ್ಟೇಟ್ ಆರ್ನ ಈ ಪಟ್ಲ ಫೌಂಡೇಶನ್ ಈ ಯಕ್ಷಗಾನ ಪಸರಿಸಡಿ ಅವು ಮಸ್ತ್ ಮಿತ್ತುಕೊಂಡು ಪೂರ ಸ್ಟೇಟ್ ಕನ್ನಡ ತುಳು ಓಲೋಂಡು ಅವಳು ಪಟ್ಲದ ಆರ್ನ ಯಕ್ಷಗಾನ ಮಿತ್ತುಪಾಡು ಅಂಚನೆ ಆರ್ನ ಈ ಫೌಂಡೇಶನ್ ಒಂಜಿ ಮಲ್ಲ ಮರ ಅದು ಮಾತ ಎಲ್ಲ ನಿರಳು ಕೊರ್ಪು ನಂಚಿನ ಒಂಜಿ ಸಂಸ್ಥೆ ಆಡು ಪಂಡಿದೆ ನಾನು ರಟ್ಟು ಪಾತ್ರ ಅಂತ. ಥ್ಯಾಂಕ್ ಯು ಸೊ ಮಚ್. ಸಲ್ಮೆಲೆ ರಘುರಾಮಣ್ಣ ಆನಂದ ಶ್ರೀಕುಂದರ್ ಆಡಳಿತ ಮುಕ್ತೇಸರು ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಕೂಡ ಶುಭಾಶಂಸೆ.
ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಕ್ಕೆ ವಂದಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ಕಲಾ ಪ್ರೇಮಿಗಳೇ, ಕಲಾ ಪೋಷಕರೇ ಹಾಗೂ ಪಟ್ಲ ಸತೀಶ್ ಶೆಟ್ಟರ ಎಲ್ಲ ಅಭಿಮಾನಿಗಳೇ, ನಿಜವಾಗಿಯೂ ಇವತ್ತೊಂದು ಬಹಳ ಒಂದು ಅದ್ಭುತ ಹಾಗೂ ಒಂದು ಪ್ರಾಮಾಣಿಕ ಸಾರ್ವಜನಿಕ ಕೆಲಸದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಎಷ್ಟು ಜನರಿಗೆ ಇಲ್ಲಿ ಸಹಕಾರ ನೀಡಿದ್ದೀರಿ ಅಂತ ಎಣಿಸಿದರೆ ನಿಜವಾಗಿ ಮೈ ರೋಮಾಂಚನ ಆಗ್ತದೆ. ಆದರೆ ಸಹಾಯ ಹಸ್ತ ಚಾಚಿದ್ದು ಯಾರಿಗೆ ಅಂತ ಹೇಳೋ ಪ್ರಶ್ನೆ ಬಂದಾವಾಗ ನಿಜವಾಗಿಯೂ ಯಾರೆಲ್ಲ ಅರ್ಹ ವ್ಯಕ್ತಿಗಳಿದ್ದಾರೋ ಅಂಥೇಳಿದರೆ ಅತ್ಯಂತ ಕಷ್ಟದಲ್ಲಿರುವವರು, ಕಲಾವಿದರು ಮತ್ತು ಅವರ ಮನೆಯವರು, ಅವರ ಮಕ್ಕಳು, ಯಾರೆಲ್ಲ ಮುಖಕ್ಕೆ ಬಣ್ಣ ಬಳಿದುಕೊಳ್ತಾರೋ ಅವರೆಲ್ಲರಿಗೂ ಎಲ್ಲ ರೀತಿಯ ಸಹಕಾರ ಪಟ್ಲ ಸತೀಶ್ ಶೆಟ್ಟರು ಅವರ ಫೌಂಡೇಶನ್ ವತಿಯಿಂದ ಇವತ್ತು ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಫೌಂಡೇಶನ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಲಾವಿದರ ಒಂದು ಪೋಷಣೆ ಮಾಡ್ತಾ ಕಲಾವಿದರಿಗೆ ಇನ್ನೂ ಹೆಚ್ಚಿನ ಒಂದು ಸಹಾಯ ಹಸ್ತ ಚಾಚುವಲ್ಲಾಗಲಿಕ್ಕೆ ಎಲ್ಲ ದಾನಿಗಳು ಖಂಡಿತ ಇನ್ನು ಮುಂದೆ ಸಹಕಾರ ನೀಡ್ತಾರೆ ಅಂತ ಹೇಳುವ ಒಂದು ವಿಶ್ವಾಸದಿಂದ ಪಟ್ಲ ಸತೀಶ್ ಶೆಟ್ಟರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಫೌಂಡೇಶನನ್ನು ನಡೆಸ್ಕೊಂಡು ಹೋಗಲಿ, ನಾವೆಲ್ಲ ಅವ್ರ ಜೊತೆಲಿ ಇದ್ದೇವೆ ಅಂತ ವಿಶೇಷವಾಗಿ ಹೇಳ್ತಾ, ನಾನು ಇಷ್ಟವರೆಗೆ ಈ ಒಂದು ಟ್ರಸ್ಟಿನ ಮೆಂಬರ್ ಆಗಲಿಲ್ಲ. ಇವತ್ತು ಈ ಟ್ರಸ್ಟಿನ ಮೆಂಬರ್ ಆಗಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಖಂಡಿತ ಇನ್ನು ಮುಂದೆ ಸಹ ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಗೌರವಾನ್ವಿತ ಶ್ರೀ ಆನಂದ್ ಮುಂದರವರಿಗೆ. ಒಂದು ಕಡೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಒಂದು ಬಲೂನಿನಲ್ಲಿ ಸುಂದರವಾದ ಸಾಲುಗಳನ್ನು ಬರೆದಿತ್ತು. ನಿನ್ನ ಒಳಗೇನಿದೆಯೋ, ನಿನ್ನ ಹೊರಗೇನಿದೆಯೋ ಅದು ನಿನ್ನನ್ನು ಇಷ್ಟು ಎತ್ತರಕ್ಕೆ ಒಯ್ದಿಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಅಂತ. ಈ ಮಾತು ನಮ್ಮ ಗೌರವಾಧ್ಯಕ್ಷರಾದ ಕನ್ಯಾಣ ಸದಾಶಿವನಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ಇದು ಅಕ್ಷರಶಃ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಯಾವ ಮನುಷ್ಯನ ಹೃದಯದಲ್ಲಿ ಕರುಣೆ, ಪ್ರೀತಿ, ವಾತ್ಸಲ್ಯ, ಮಾನವೀಯತೆ ಇದೆಯೋ ಅವರಿಗೆ ದೇವರು ಅರಸು ಪಟ್ಟವನ್ನು ಕಟ್ಟಾರಂತೆ. ಅಂತ ಒಂದು ವ್ಯಕ್ತಿತ್ವದ ಸದಾಶಿವಣ್ಣನವರು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದ ನಂತರ ನಮ್ಮ ಟ್ರಸ್ಟಿಗೆ ಯಾವಾಗಲೂ ಸಜೆಷನ್ ಹೇಳ್ತಾ ಇದ್ದಾರೆ, ಭೀಮಬಲ ಬಂದಿದೆ ಅಂತ ಹೇಳಿ. ಅಂತ ಒಬ್ಬ ಮಹಾನುಭಾವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತೇನೆ. ಬೆಳಿಗ್ಗೆ ಸತೀಶಣ್ಣ ಹತ್ರ ನಾನು ಹೇಳಿದೆ, ಸತೀಶಣ್ಣ ತೆಟ್ಲು ಬರ್ಕೊಂಡು ಮಿಂಚಿ ಬರ್ಕೊಂಡು ಇದು ಪೂರ ವ್ಯವಸ್ಥೆ ಮಾಡ್ತಿದ್ದೇನೆ ದಾದಕತೆ. ಅವರೊಂದು ಮಾತು ಹೇಳಿದ್ರು, ನಮ್ಮ ಸದಾಶಿವಣ್ಣ, ಹರೀಶಣ್ಣ, ಪ್ರಕಾಶಣ್ಣ, ಶಶಣ್ಣನಂತ ಒಂದು ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ನಾವು ಮಾಡುವಂತ ಕಾರ್ಯ ದೇವರಿಗೆ ಮುಟ್ಟಿದ್ರೆ ಖಂಡಿತವಾಗಿ ಮಳೆ ಬರುವುದಿಲ್ಲ ಅಂತೇಳಿ. ನೋಡಿ, ಅದು 100ಕ್ಕೆ 100 ಕೂಡ ಸತ್ಯ. ಇವತ್ತು ಬೆಳಿಗ್ಗಿನ ವಾತಾವರಣ ಹೇಗಿತ್ತು, ಸಾಯಂಕಾಲ ತನಕ ಒಂದೇ ಒಂದು ಹನಿ ಮಳೆ ಕೂಡ ಬರದೆ ಆ ದೇವರು ಸಂಪೂರ್ಣ ಅನುಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಇಂಥವರೆಲ್ಲ ಮಾರ್ಗದರ್ಶನ ನಮಗೆ ಅಗತ್ಯ. ಇವಾಗ ನಮ್ಮ ಆದರಣೀಯ ಕೆ.ಕೆ. ಶೆಟ್ಟಿ ಅವರಾಗಲಿ, ಹರೀಶಣ್ಣ, ಪ್ರವೀಣಣ್ಣ ಎಲ್ಲರೂ ಕೂಡ ಬಾಲಿಕೆಯಲ್ಲಿ ಎಲ್ಲರ ಮಾತನ್ನು ಕೂಡ ತಾವೆಲ್ಲ ಆಲಿಸಿದ್ದೀರಿ. ಎಲ್ಲ ಈ ದಾನಿಗಳ ಸಹಕಾರದಿಂದ ನಮ್ಮ ಟ್ರಸ್ಟ್ ಇಷ್ಟೆತ್ತರಕ್ಕೆ ಬೆಳೆದಿದೆ. ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಾವೆಲ್ಲರ ಗೌರವಿತರಾದ ಸದಾಶಿವಣ್ಣನವರ ಅಧ್ಯಕ್ಷರ ನುಡಿಗೆ ನಾವೆಲ್ಲ ಕಿವಿ ಹಾಕೋಣ. ವೇದಿಕೆ ಸದಾಶಿವಣ್ಣನವರಿಗೆ. इंडियन सिनेमा तो क्रेज हो तुला इथं पुरा कुर्सी खाली एकाडावरून त्याला जागेत जेवण इथं आते जन यांच्याकडे तुम्ही बारीक विषय आलो ನಮ್ಮ ಯಕ್ಷಧ್ರುವದ ನಿಮಿತ್ತ ಫಂಕ್ಷನ್ ಆಫ್ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ವೇದಿಕೆ ಇರ್ತಿರೋ ಸ್ವಾಮೀಜಿ ಜಿನಗೆ ಶಿರಸಾ ವಂದನೆ ಮಾಡುವುದು. ವೇದಿಕೆ ಇರ್ತಿನ ಪೂರ ಗಣ್ಯಾತಿ ಗಣ್ಯರೇ, ಇದರ ಪ್ರತ್ಯೇಕವಾದ ನನ್ನ ಕಂಪನಿ ದುಬೈದಾಗಿ ಉಳ್ಳರು, ನನ್ನ ಆತ್ಮೀಯರಾಗಿನ ಕೆ.ಕೆ. ಶೆಟ್ಟಿ ಉಳ್ಳರು, ನಾನು ಎಂಟೆ ಪಾತ್ರ ಬಂದಿರು. ಅರೆ ಯಾಪಲ್ಲ ನನ್ನ ಪುಗರ್ನ ಓಡ್ಕೊಂಡ್ಲಕ್ಕರು, ಅರೆ ಜ್ಞಾನ ಪುಗರ್ನು ಅಂತ ದಯವಿಟ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕಲಾಪಗಳೆಲ್ಲ ನಮಗೆ ಒಟ್ಟೊಟ್ಟಿಗೆ ಇಲ್ಲ. ಅವು ದೇವಸ್ಥಾನದ ಕೆಲಸ ಆಡ ಆ ಥರ ಸಮಾಜದ ಸಂಘ ಸಂಸ್ಥೆದ ಕೆಲಸ ಆಡ ಕನ್ನಡ ದಯಗೊಂಡ
ಯಾಕಂದರೆ ಕನ್ನಡದಲ್ಲಿ ಹೇಳಬೇಕಾಗ್ತದೆ ಇವತ್ತು. ಬೆಳಿಗ್ಗೆ ನಾನು ಕನ್ನಡದಲ್ಲೇ ಭಾಷಣ ಮಾಡಿದ್ದೆ, ಸ್ವಲ್ಪ ಪ್ರಾಕ್ಟೀಸು ಆಗ್ತದೆ ಕನ್ನಡ. ಮತ್ತು ನೋಡಿ ಇದೆಲ್ಲ ಕ್ಯಾಮರಾಸ್ ಇದೆಯಲ್ಲ, ಯಕ್ಷಗಾನದ ಯೂಟ್ಯೂಬ್ ನರ ಸತೀಶ ನೆಕ್ಸ್ಟ್ ಇಯರ್ ಇದು ಮಲ್ಲ ಹಾಲ್ ಯಾವಲ್ಲ, ಇದಕ್ಕಿಂತ ದೊಡ್ಡ ಹಾಲ್ ಬೇಕು ನಮಗೆ ಬರುವ ವರ್ಷ. ಯಾಕಂದರೆ ಎಲ್ಲ ಹೊರಗೆ ನಿಂತಿದ್ರು, ಸಾಕಾಗೋದಿಲ್ಲ. ಅಡ್ಯಾರ ಗಾರ್ಡನ್ನವರಿಗೆ ಹೇಳಬೇಕು, ಇನ್ನೊಂದು ದೊಡ್ಡ ಹಾಲ್ ಕಟ್ತೀನಿ, ಯಕ್ಷಧ್ರುವಕ್ಕೆ ಬೇಕಾಗಿದೆ ಅಂತ. ಯಕ್ಷಧ್ರುವ ಏನಿದೆ ಹೆಚ್ಚಿನದು ನನ್ನ ಎರಡಲ್ಲ ಪರಡಿಗೆ ಆಟದೇ ಇನ್ನೆಂಟು ಎಲ್ಲ ಪಂದ್ರ ಆಟದೇನು ಬಾಕಿ ಒಂದೊಂದು ವಿಶೇಷವಾದ ಒಂದು ಸಮಾರಂಭ, ವಾರ್ಷಿಕ ಸಮಾರಂಭ. ಈ ಸರ್ತಿ ಭಾರಿ ವಿಶೇಷ. ಒಂದೇ ವಿಶೇಷ ಇದ್ದಂದ್ರೆ ಯಾಪಲ ಎಂಗ್ಲೇನು ರಥಯಾತ್ರೆ ಹೇಳ್ತಿರ್ತಾರೆ. ರಥಯಾತ್ರೆ ಇದೆ ಈ ಸರ್ತಿ ಒಂದಿಜ್ಜಿ ಕಾರಣ 5 ಮಲ್ಲ ವಿಶೇಷವಾದ ಕಾರ್ಯಕ್ರಮ ಆತಲೆ ಮಾತ ಹೊರ ಊರದ್ದು ಬಾಂಬೆದ ಎಂಗಲ್ನ ಮಲ್ಲ ಟೀಮ್ ಬೈದು ಅಂಚನೆ ದುಬೈದ ಟೀಮ್ ಇದೆ. ದುಬೈದಾರ ಮಾತಾಡ ಹರೀಶನ್ನೇ ವರ್ಷೋಟದ ಪದ್ಯ ಉಂಟು ಅದರೊಟ್ಟಿಗೆ ಎಲ್ಲ ದುಬೈದಲ್ಲಿ ಪದ್ಯ ಬಂದಿದ್ದೆ. ಎಂಟು ಪದ್ಯ ಖುಷಿ ಇದು ಭಾರಿ ಆರ್ಟಿಸ್ಟ್, ಭಾರಿ ಶೋಕದ ಪದ್ಯ ಬಂದಿದೆ. ಅಂಚನೆ ನಮ್ಮ ಪೂರ ದುಬೈದ ಪ್ರವೀಣ್ ಎತ್ತೇರು ದುಬೈದ 6 ಯಕ್ಷಧ್ರುವಕ್ಕೆ ಭಾರಿ ನಮಗೆ ಸಪೋರ್ಟ್ ಅಂಚ ಇಟ್ಲೊಂಜಿ ಎಡ್ಡೆಂಜಿ ಟೀಮ್ ಆಗ್ತದೆ ಯಕ್ಷಧ್ರುವದ. ಫಸ್ಟ್ ಆಫ್ ಆಲ್ ಒಂಜಿ ಯಕ್ಷಧ್ರುವದ ಇಂಟರ್ನಲ್ ಟೀಮ್ ಉಂಟು, ಪದಾಧಿಕಾರಿಗಳು ಎಡ್ಡೆ ಟೀಮ್, ಡೆಡಿಕೇಟೆಡ್ ಟೀಮ್ ಉಂಟು. ಮೇರೆ ಕಿಚ್ಚ ಸ್ವದೇಶ್ ಮಂಡಲಗ 50 ಇದು ಮಾತ್ರ ಮಲ್ಪೇರು ಗಂಡ ಭಾರಿ ವಿಶೇಷ. 50 kg ಇದ್ದಾರೆ ಅವರು ಅಂತ ಹೇಳಿ. ಇದು 50 kg ಅನ್ನು ತುಲಾಭಾರ ಮಾಡಿದರೆ ಇನ್ನೊಂದು ಸೈಡ್ ಬಂಗಾರ ಇಡಬೇಕಾಗುತ್ತೆ 50 kg. ಆಗ ಅದು ಸರಿಯಾಗ್ತದೆ. ಇಟ್ಸ್ ಇಟ್ ಹ್ಯಾಸ್ ಟು ಬಿ ವೆಯ್ಟ್ ಇನ್ ಗೋಲ್ಡ್. ಅಂತಹ ಮನಸ್ಥಿತಿ, ಅಂತಹ ಯಕ್ಷಗಾನ. ಬೆಳಿಗ್ಗೆ ನಾನು ಹೇಳಿದಾಗಲೇ ಯಕ್ಷಗಾನ ಭಾಳ ವರ್ಷಗಳಿಂದ ಭಾಳಷ್ಟು ಸಂಕಷ್ಟದಲ್ಲಿರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಒಬ್ಬರು ಭಾಗವತರು ಬಂದು ಇದನ್ನು ಈ ಲೆವೆಲಿಗೆ ತಗೊಂಡೋಗಿದ್ದಾರೆ. ಅದೊಂದು ವಿಶೇಷ, ಇದು ಯಕ್ಷಗಾನದ ವಿಶೇಷ. ಸೊ ಇವತ್ತಿನ ಈಗ ಹಲವಾರು ವರ್ಷಗಳಿಂದ ಯಕ್ಷಗಾನದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಡೆಯುವಂಥ ವಿಮಾ ಯೋಜನೆ ಇದು ಭಾಳಷ್ಟು ನಮ್ಮ ಕಲಾವಿದರಿಗೆ ಸಹಕಾರ ನೀಡುವಂಥದ್ದು, ಕಲಾವಿದರಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥದ್ದು. ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಏನಾದರೂ ಅವರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಅವರಿಗೆ ಒಂದು ಸಹಕಾರ ಕೊಡುವಂಥ ಒಂದು ಸಪೋರ್ಟ್ ಸಿಸ್ಟಮನ್ನು ನಾವು ಯಕ್ಷಧ್ರುವದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಐ ಥಿಂಕ್ ದಟ್ ಈಸ್ ಬಹಳ ಒಳ್ಳೆಯ ಒಂದು ಸಪೋರ್ಟ್ ಸಿಸ್ಟಮ್. ಅದು ಕೇವಲ ಯಕ್ಷಗಾನದವರಿಗೆ ಮಾತ್ರ ಅಲ್ಲ, ಬೇರೆ ಈ ವರ್ಷ ಕಂಬಳದವರನ್ನು ಸೇರಿಸಿದ್ದೇವೆ, ದೈವಾರಾಧನೆ ಅವರನ್ನು ಸೇರಿಸಿಕೊಂಡು ಎಲ್ಲರಿಗೂ ವಿವಿಧ ಸಮಾಜದಲ್ಲಿ ಇನ್ನಷ್ಟು ಜನರಿಗೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಯಕ್ಷಗಾನದ, ವಿಶೇಷವಾಗಿ ಯಕ್ಷಗಾನದ ಕಲಾವಿದರಿಗೆ ಮಾಡುವಂಥ ಈ ಸಹಕಾರ ಇದು ಪುಣ್ಯ ಕಾರ್ಯವೂ ಹೌದು, ಇದು ಕಲೆಗೆ ಒಂದು ದೊಡ್ಡ ಸಪೋರ್ಟ್. ಯಾಕಂದರೆ ಕಲಾವಿದರಿದ್ದರೆ ಕಲೆ ಬೆಳೆಯುತ್ತೆ. ಇನ್ನೊಂದು ನೋಡಿ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಷ್ಟು 3,000 ಮಕ್ಕಳಿಗೆ ಕಲಿಸಿದ್ವಿ ನಾವು. 4,000 ಸಣ್ಣ ಮಕ್ಕಳಿಗೆ ಬಾಲ್ಯಾವಸ್ಥೆಯಿಂದ ಅವರಿಗೆ ಯಕ್ಷಗಾನದ ತರಬೇತಿ ಮುಕ್ತವಾಗಿ ಫ್ರೀಯಾಗಿ ಯಕ್ಷಗಾನದ ತರಬೇತಿ ಎಲ್ಲ ಕೊಟ್ಟು ಯಕ್ಷಗಾನವನ್ನು ಮುಂದೆ ಬೆಳೆಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಮೊದಲು ಇದಕ್ಕೆ ಯಕ್ಷಗಾನಕ್ಕೆ ಕೇಳುವವರಿರಲಿಲ್ಲ. ಆಟದ ಏನು ಸಹಸಾರ ಅಂತಂತೆ ಅಂಚಾದಾಗ ಇವತ್ತೊಂದು ವಿಶೇಷವಾದ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ದರ್ಜೆ ಕೊಡುವುದರಲ್ಲಿ ಸತೀಶ್ ಪಟ್ಲರವರ ನೇತೃತ್ವದಲ್ಲಿ ನಾವು ದಾನಿಗಳೆಲ್ಲ ಇದ್ದೇವೆ. ದಾನಿಗಳು ಸ್ವಲ್ಪ ಮಂದಿ ಇದ್ದೇವೆ, ದನಿಗಳು ಬಹಳ ಜನ ಇದ್ದಾರೆ. ಎಲ್ಲ ದನಿಗಳು ದಾನಿಗಳಲ್ಲ. ಆದಷ್ಟು ಹೆಚ್ಚೆಚ್ಚು ದನಿಗಳನ್ನು ದಾನಿಗಳನ್ನಾಗಿ ಮಾಡಬೇಕು. ಆದರೆ
ಹಾಗೆ ಮಾಡಿದರೆ ನಮ್ಮ ಸಂಘ ಸಂಸ್ಥೆ ನಮ್ಮ ಸಂಸ್ಥೆ ಯಕ್ಷಧ್ರುವ ಇನ್ನಷ್ಟು ಬೆಳೀಲಿಕ್ಕೆ ಸಹಕಾರ ಆಗ್ತದೆ. ಇನ್ನಷ್ಟು ದಾನಿಗಳು ಬೇಕು, ಕಲೆಕ್ಷನ್ ಮಾಡುವಂಥದ್ದು ಮಾಡಬೇಕು ನಾವು ಇನ್ನು. ಯಾಕಂದರೆ ಇನ್ನು ಪ್ರತಿ ವರ್ಷ ಹೆಚ್ಚು ಹೆಚ್ಚು ಒಳ್ಳೆಯ ಯೋಜನೆಗಳನ್ನು ಇದರಲ್ಲಿ ಅಳವಡಿಸಬೇಕಾಗಿದ್ದರೆ ನಮಗೆ ಧನ ಸಹಾಯ ಬೇಕು. ಹಣ ಇಲ್ಲದಿದ್ದರೆ ಏನೂ ಹೋಗುವುದಿಲ್ಲ ಮುಂದೆ. ಸೊ ವಿ ನೀಡ್ ಮನಿ. ಇನ್ನಷ್ಟು ದಾನಿಗಳು ಬೇಕು. ಇಂಡಿಯಾದವರು ಹೊರಗೂ ನಮ್ಮ ಘಟಕಗಳಿವೆ. ಘಟಕಗಳ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇದಕ್ಕೆ ಇನ್ನೊಂದು ಕಲೆಕ್ಷನ್ ಮಾಡುವಂತಹ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಈ ಜೀವ ವಿಮಾ ಯೋಜನೆಯಿಂದ ಇನ್ನಷ್ಟು ಸಮಾಜಪರ ಮತ್ತು ನಮ್ಮ ಯಕ್ಷಗಾನದ ಕಲಾವಿದರಿಗೆ ಸಪೋರ್ಟ್ ಮಾಡುವಂಥ ಇನ್ನಷ್ಟು ಕಾರ್ಯಕ್ರಮವನ್ನು ನಾವು ಮಾಡ್ಬೋದು. ಸೊ ವಿ ನೀಡ್ ಮೋರ್ ಮನಿ ಅಲ್ಲ. ಸೊ ಸತೀಶ್ ಅವರೇ, ನಿಮ್ಮ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ನೋಡಿ, ಯಕ್ಷಗಾನವನ್ನು ನಾವು ಇಡೀ ಊರಿಗೆ 1, 2, 3 ಜಿಲ್ಲೆಗೆ ಸೀಮಿತವಾಗಿರುವಂತಹ ಈ ಯಕ್ಷಗಾನವನ್ನು ಈ ಮಾಧ್ಯಮದ ಮುಖಾಂತರವಾಗಿ ನಾವು ಇಡೀ ಕರ್ನಾಟಕಕ್ಕೆ ಅದನ್ನು ಪಸರಿಸ್ತಾ ಇದ್ದೇವೆ. ಸ್ಪ್ರೆಡಿಂಗ್ ದಿಸ್ ಯಕ್ಷಗಾನ ಟು ಆಲ್ ಓವರ್ ಕರ್ನಾಟಕ. ಕೆಲವು ನಮ್ಮ ಚಾನೆಲ್ಗಳು 2-3 ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಚಾರ ಕಲ್ಪಿಸ್ತಾ ಇದ್ದೇವೆ. ನಮ್ಮದೇ ಆದ ಯಕ್ಷಧ್ರುವ ನಮ್ಮ ಅಭಿಮತ ಟಿವಿ ಚಾನೆಲ್ನಲ್ಲಿ ಈಗ ಅದು ಬರ್ತಾ ಉಂಟು. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಕಡೆ ಇದು ಹೋಗ್ತಾ ಉಂಟು. ಇದು ಒಂದೇ ಸಮಯ ಲೈವಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಇದು ಹೋಗ್ತಾ ಉಂಟು. ಸೊ ವಿ ಆರ್ ಸ್ಪ್ರೆಡಿಂಗ್ ದಸ್ ಯಕ್ಷಗಾನ ಅವೇರ್ನೆಸ್ ಟು ಎಂಟೈರ್, ಇಡೀ ರಾಜ್ಯಕ್ಕೆ ನಾವು ಇದನ್ನು ಕಲ್ಪಿಸ್ತಾ ಇದ್ದೇವೆ. ಸೊ ವಿಲ್ ಗೆಟ್ ಮೋರ್ ಯಕ್ಷಗಾನದ ಪಾಪ್ಯುಲಾರಿಟಿ ಕೇವಲ 2-3 ಜಿಲ್ಲೆಗಳಿಗೆ ಸೀಮಿತ ಅಲ್ಲದೆ ಇಡೀ ರಾಜ್ಯಕ್ಕೆ ಮತ್ತು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇದನ್ನು ನಾವು ಇಡೀ ದೇಶಕ್ಕೆ ಯಾಕೆ ಈಗ ಹೊರ ದೇಶಕ್ಕೂ ಹೋಗ್ತಾ ಇದೆ ಅಂತಹ ದೊಡ್ಡ ಕೆಲಸ ಈಗ ಆಗ್ತಾ ಇದೆ. ಮಾಧ್ಯಮದ ಮುಖಾಂತರ ಹೋಗ್ತಾ ಇದೆ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮುಖಾಂತರ ಹೋಗ್ತಾ ಇದೆ. ಸೊ ಎಲ್ಲ ಮಾಧ್ಯಮದವರು ಇಲ್ಲಿದ್ದಾರೆ. ಸೊ ಯಕ್ಷಗಾನ ಎಲ್ಲ ಕಡೆ ಹೋಗ್ತಾ ಇದೆ, ಈಗ ದೊಡ್ಡ ಹೆಸರಾಗ್ತಾ ಇದೆ. ಸೊ ಇದನ್ನು ಯಕ್ಷಗಾನವನ್ನು ಬೆಳೆಸುವಂಥ ಈ ಕಾರ್ಯದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಹತ್ತರವಾದಂತಹ ಈ ಕೆಲಸದಲ್ಲಿ ನಾನು ಭಾಗಿಯಾಗಿ 2-3 ವರ್ಷದಿಂದ ಇದ್ದೇನೆ. ನನ್ನಿಂದ ಆಗುವಂಥ ಸಹಕಾರ ನಾನು ಮಾಡ್ತಾ ಇದ್ದೇನೆ. ಸೊ ನಾನು ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆಗೆ ಯಾವಾಗಲೂ ಇದ್ದೇನೆ. ಈ ಸಂಸ್ಥೆ ಇದೇ ರೀತಿ ಒಳ್ಳೆಯ ಕೆಲಸ ನಡೆಸ್ತಾ ಇರಬೇಕು. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಮತ್ತೊಂದು ನನ್ನ ವಿನಂತಿ ಅಂದರೆ, ಇದ್ದವರು ಇನ್ನಷ್ಟು ಸ್ವಲ್ಪ ಕಿಸೆಗೆ ಕೈ ಹಾಕಬೇಕು, ಸ್ವಲ್ಪ ಡೊನೇಷನ್ ಎಲ್ಲ ಮಾಡಬೇಕು. ಮಾಡಿದರೆ ಇನ್ನಷ್ಟು ದೊಡ್ಡದಾಗಿ ಇದನ್ನು ಮಾಡ್ಬೋದು. ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಯಕ್ಷಧ್ರುವದ್ದು ನನ್ನ ಒಂದು ಕೆಲಸ ಆದರೆ ಅಂಥದ್ದು ಅನೇಕ ನಂದಿದೆ. ಒಬ್ಬಿಬ್ಬರು ಮಾಡುವಂಥ ಕೆಲಸ ಅಲ್ಲ. ಯಾಕಂದರೆ ನನಗೆ ಒಂದೇ ಒಂದು ಸಂಸ್ಥೆ ಅಲ್ಲ, ಬಟ್ ಸಂಘದ ಸಂಸ್ಥೆ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆ ಇದೆ, ದೇವಸ್ಥಾನ ಇದೆ, ದೈವಸ್ಥಾನ, ಆಶ್ರಮಗಳು ಎಲ್ಲ ಇದೆ. ಧಾರ್ಮಿಕ, ಶೈಕ್ಷಣಿಕ ಮತ್ತು ಈ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲೂ ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲ ಕಡೆ ಹಂಚ್ತಾ ಇದ್ದೇನೆ. ಆದರೆ ಒಬ್ಬರಿಗೆ ಹಂಚುವುದಕ್ಕೆ ಒಂದು ಲಿಮಿಟಿಂಗ್ ಉಂಟಲ್ಲ, ಒಬ್ಬರಿಗೆ ಹಂಚಲಿಕ್ಕೆ ಲಿಮಿಟ್ ಉಂಟು. ಆದ್ದರಿಂದ ಎಲ್ಲರೂ ಕೈ ಜೋಡಿಸಿದರೆ ನಮಗೆ ಇನ್ನೂ ಸಂಸ್ಥೆಗೆ ಬಲ ಬರ್ತದೆ. ಹಾಗೆ ಎಲ್ಲರೂ ಮನಸ್ಸು ಮಾಡಿ. ಸೊ ಐ ಅಪೀಲ್ ಟು ಆಲ್ ಪೀಪಲ್, ಆಲ್ ಡೋನರ್ಸ್, ಇದ್ದವರು ಸ್ವಲ್ಪ ಮನಸ್ಸು ದೊಡ್ಡದು ಮಾಡಿ ಇದಕ್ಕೆ ಆದಷ್ಟು ಸಹಕಾರ ಮಾಡಿ. ಕೇವಲ ಭಾಷಣ ಮಾಡಿದರೆ ಸಾಲದು, ಇದು ಮನಸ್ಸು ಮಾಡಬೇಕು. ಸೊ ದ್ಯಾಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್. ಯಾಕಂದರೆ ಇಷ್ಟೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನಾವು ತಯಾರು ಮಾಡಿದ್ದೇವೆ. ಇನ್ನು ಇದನ್ನು ಮುಂದೆ ಕೊಂಡೋಗೋದಕ್ಕೆ ಸುಲಭ. ಯಾಕಂದರೆ ಇನ್ನಷ್ಟು ಜನ ಸೇರಿದರೆ ಇವತ್ತು ನೋಡಿ, ಈ ಯಕ್ಷಗಾನದ ದೊಡ್ಡ ಕಲಾವಿದರಿಗೆ ಇಷ್ಟೆಲ್ಲ ಸನ್ಮಾನ ಮಾಡಿದ್ದೇವೆ. ಈಸ್ ಆಲ್ಸೋ ಎನ್ಕರೇಜ್ಮೆಂಟ್. ಯಕ್ಷಗಾನಕ್ಕೆ ಒಂದು ನಾವು ಇದು ಕೊಡೋದು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಯಕ್ಷಗಾನಕ್ಕೆ. ಆದ್ದರಿಂದ ಹಲವಾರು ವಿಧಾನಗಳಿಂದ ಯಕ್ಷಗಾನಕ್ಕೆ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ.
ಮತ್ತೆ ಒಂದು ರಿಕ್ವೆಸ್ಟ್ ಅಂದರೆ ಯಕ್ಷಗಾನದ ಒರಿಜಿನಾಲಿಟಿಯನ್ನು ನಾವು ಉಳಿಸಬೇಕು. ಅದನ್ನು ನಾಟಕ ಮಾಡೋದು ಬೇಡ. ಏನು ಯು ಹ್ಯಾವ್ ಟು ಮೇಂಟೈನ್ ದ ಒರಿಜಿನಲ್ ಸ್ಟೇಟಸ್ ಆಫ್ ಯಕ್ಷಗಾನ. ಲೆಟ್ ಅಸ್ ನಾಟ್ ಮೇಕ್ ಇಟ್ ಎ ಡ್ರಾಮಾ. ಎಂಟರ್ಟೈನ್ಮೆಂಟಿಗೆ ಜೋಕ್ ಏನೇನೋ ಕಾಮಿಡಿ ಎಲ್ಲ ಹಾಕಿ ಇದು ಮಾಡೋದು. ಯಕ್ಷಗಾನದ ಇನ್ನೊಂದು ದೊಡ್ಡ ಒಂದು ಕೊಡುಗೆ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಪುರಾಣ, ರಾಮಾಯಣ, ಮಹಾಭಾರತ ಇದು ಶಾಲೆಯಲ್ಲಿ ಈಗ ಕಲಿಸುವುದೇ ಇಲ್ಲ. ಎಲ್ಲಿ ಕಲಿಸ್ತಾರೆ ಶಾಲೆಯಲ್ಲಿ? ಬ್ರಿಟಿಷ್ ಸಿಸ್ಟಮಲ್ಲಿ ಬಂದು ನಮ್ಮ ಪುರಾಣ, ನಮ್ಮ ಇತಿಹಾಸ, ನಮ್ಮ ಇದು ಯಾವುದು ಮರೆಯಾಗ್ತಾ ಉಂಟು. ಆ ಸಂದರ್ಭದಲ್ಲಿ ಇಂಥ ಸಂಸ್ಥೆಗಳಿಂದ ನಮಗೆ ಮಕ್ಕಳಿಗೆ ಮುಂದೆ ಬರುವಂಥ ಪೀಳಿಗೆಗೆ ನಮ್ಮ ಇತಿಹಾಸ, ನಮ್ಮ ಪುರಾಣ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಶಿವಪುರಾಣ ಆಗಲಿ ಎಲ್ಲ ಇತಿಹಾಸವನ್ನು ಮಕ್ಕಳಿಗೆ ಕಲಿಸುವಂಥ ಒಂದು ಮಾಧ್ಯಮ ಆಗಲಿ ಯಕ್ಷಗಾನ ಆಗ್ತಾ ಇದೆ. ಇದು ಎಲ್ಲ ಕಡೆ ಹೋದರೆ ಎಲ್ಲ ಕಡೆ ಇದು ನಮ್ಮ ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವಾಗ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸೋ ಫಾರ್ ಸೋ ಗುಡ್ ಅಂತ ಹೇಳ್ತೇನೆ. ಯಾಕಂದರೆ ಇಷ್ಟವರೆಗೆ 2-3 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಇದು ನಡೀತಾ ಇದೆ. ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಭಾಗವಹಿಸಿ ಬೋತ್ ಆರ್ಟಿಸ್ಟ್, ಭಾಳಷ್ಟು ಮಂದಿ ನೀವು ಯಕ್ಷಗಾನದ ಕಲಾವಿದರು ಮತ್ತು ಪ್ರೋತ್ಸಾಹ ಕೊಡುವವರು ಎಲ್ಲ ಬಂದು ಸೇರಿದ್ದೀರಿ. ಮಧ್ಯಾಹ್ನ ನೋಡುವಾಗ ನಮಗೆ ಭಾಳ ಖುಷಿ ಆಯಿತು. ಇಷ್ಟೊಂದು ಜನ ಯಕ್ಷಗಾನಕ್ಕೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಯಕ್ಷಗಾನ. ಯಕ್ಷಗಾನ ಅಂದರೆ ನೋಡಿ, ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ಒಬ್ಬರು ಕಾಮಿಡಿಯನ್ ಇದ್ದಿದ್ದಾರೆ, ಸ್ಟ್ಯಾಂಡಪ್ ಕಾಮಿಡಿಯನ್, ಪ್ರಾಣೇಶ್ ಅಂತ. ಪ್ರಾಣೇಶ್ ಒಂದು ಸಲ ಇಲ್ಲಿ ಬಂದರಂತೆ ಮಂಗಳೂರಿಗೆ ಬಂದು ಅವ್ರು ನಗಿಸುವ ಕೆಲಸ ಅವರಿಗೆ ಜೋಕ್. ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಾಣೇಶ್, ನೀವು ಹೆಸರು ಕೇಳಿರ್ಬೋದು, ಯೂಟ್ಯೂಬಲ್ಲಿ ಬರ್ತಾವೆ. ಇಟ್ಸ್ ಅ ವೆರಿ ಗುಡ್ ದಿಸ್. ನಾನು ಹೇಳ್ತಾ ಇರ್ತೇನೆ, ಅವ್ರು ಒಂದ್ಸಲ ಹೇಳ್ತಾರೆ, ನಾನು ಎಲ್ಲ ಕಡೆ ಹೋಗಿ ಜನರನ್ನು ನಗಿಸಿದ್ದೇನೆ, ಮಂಗಳೂರನ್ನು ನಗಿಸುವುದಂದ್ರೆ ಭಾಳ ಕಷ್ಟ. ಎಲ್ಲ ಜೋಕ್ ಒಂದು ಗಂಟೆ ಅವರ ಇದು ಮಾಡಿದ್ರು, ಅವರು ಜೋಕ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ. 1 ಗಂಟೆ ಮೇಲೆ ಯಾರೂ ನಗಲಿಲ್ಲ 1 ಗಂಟೆವರೆಗೆ. ಆಮೇಲೆ ಅವರು ಬದಿಯಲ್ಲಿದ್ದ ಆಯೋಜಕರಿಗೆ ಹೇಳಿದ್ರಂತೆ, ಸ್ವಾಮಿ ನಾನು 1 ಗಂಟೆಯಿಂದ ಜೋಕ್ಸ್ ಹೊಡಿತಾ ಇದ್ದೇನೆ, ಮಂಗಳೂರವ್ರಿಗೆ ಯಾರು ನಗ್ತಾ ಇಲ್ಲಲ್ಲ. ಅದಕ್ಕೆ ಆಮೇಲೆ ಅವರು ಇಳಿಯುವಾಗ ಕೇಳ್ತಾರಂತೆ, ಒಂದು ಮಾತಂದು ಆಟ ಆಯ್ತು ಅವ್ರು, ಆಟ ಆಯ್ತು ಅವ್ರು. ದಟ್ ಈಸ್ ಆಟದ್ದು ನಮಗೆ ಮಹತ್ವ ಇಷ್ಟಿದೆ. ನಮಗೆ ಜೋಕ್ಸ್ ಆಮೇಲೆ, ಆದರೆ ನಮ್ಮ ಮಂಗಳೂರು ಟೈಪಿದ್ದು ಜೋಕ್ಸ್ ಬೇರೆ. ನಮಗೆ ಭೋಜರಾಜ ಬೋರ್ಡು, ಬೋಳಾರ ಬೋರ್ಡು ಹಗ್ಲತ್ತಿನವಳು ಜೋಕ್ಸ್ ಹಾಕೋದು. ನಮಗೆ ಈ ಕನ್ನಡದಾಗಲ ಜೋಕ್ಸ್ ನಮ್ಮ ತುಳುನಾಡದಾಗಲಿಗೆ ಸೂಟ್ ಆಗುತ್ತೆ ಅಂಚ. ಆ್ಯಂಡ್ ಆ ವಿಷಯ ಚಿನ್ನವಲ್ಲ, ನಮಗೆ ಯಕ್ಷಗಾನ ನಮ್ಮ ರಕ್ತದಲ್ಲಿದೆ. ಅವ ಮತ್ತೊಂದು 1 ಗಂಟೆ ಭಾಷಣ ಬರೋಣ, ದೇ ಥಾಟ್ ದಟ್ ಈಸ್ ಮೇಡ್ ಎ ಸ್ಪೀಚ್. ಅದು ಜೋಕ್ಸ್ ಬನ್ನ ನೆನಪಲೆ ಕಂಡವು ಅದನ್ನು ಭಾಷಣ ಬಂತು ನಾನು. ಸೊ ಬಟ್ ಆಟ ಯಾವಾಗ ಸೊ ಆಟ ಈಸ್ ವೆರಿ ವೆರಿ ಪಾಪ್ಯುಲರ್. ಭಾಳಷ್ಟು ಪಾಪ್ಯುಲಾರಿಟಿ ಇದೆ ಯಕ್ಷಗಾನಕ್ಕೆ. ಈಗ ಇನ್ನಷ್ಟು ಅದನ್ನು ಪಾಪ್ಯುಲರ್ ಮಾಡ್ತಾ ಇದ್ದೇವೆ. ಒಂದು ಆರ್ಗನೈಸ್ಡ್ ವೇ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೇವೆ. ಆರ್ಗನೈಸ್ಡ್ ವೇ, ವೆರಿ ಆರ್ಗನೈಸ್ಡ್ ವೇ. ಸೊ ಇದಕ್ಕೆ ಇನ್ನಷ್ಟು ನಮ್ಮ ಸಹಕಾರ ಸಪೋರ್ಟ್ ಇದ್ದರೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಇದನ್ನು ಮಾಡೋಣ. ಇಡೀ ದೇಶಕ್ಕೆ ಯಕ್ಷಗಾನವನ್ನು ಕೊಂಡೋಗಬೇಕು. ವಿ ಶುಡ್ ಗೋ ಔಟ್ ಆಫ್ ತುಳು. ಈಗ ಕನ್ನಡದಲ್ಲಾಗ್ತದೆ, ನಾವು ವಿಲ್ ಟೇಕ್ ಇಟ್ ಟು ಹಿಂದಿ, ನಾರ್ತ್ ಇಂಡಿಯಾದವರೆಗೂ ಯಕ್ಷಗಾನ ಕಳಿಸ್ತೀವಿ. ಈಗಾಗಲೇ ನಮ್ಮ ನೋಡಿ, ಈ ಕಾಂತಾರ ಬಂದ ಮೇಲೆ ನಮ್ಮ ದೈವಾರಾಧನೆಯು ಇಡೀ ದೇಶಕ್ಕೆ ಹೋಗ್ತಾ ಇದೆ. ದೈವಾರಾಧನೆ ದೇಶ ಇಡೀ ಹೋಗ್ತಾ ಇದೆ. ಅದು ಕಾಂತಾರ ಹಿಟ್ ಆದಮೇಲೆ ಈ ದೈವದ ಕೋಲ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ. ದೈವದ ಕೋಲ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ನಾರ್ತಿಂದ. ಅವರು ಕೇಳಿದೇನು, ಕಾಂತಾರ ಕಬ್ಬೆ ನಮಗೂ ಕಾಂತಾರ ದೇಖನೆಗೆ, ಕಾಂತಾರ ದೇಖನೆಗೆ ಮೀನ್ಸ್ ಕೋಲ ದೇಖನೆಗೆ ಆ ಟೈಮ್ದು ಕೋಲ ದೇಖಿ ಅಂಚ. ಅದಕ್ಕಾಗ ನಮ್ಮ ವಿಶೇಷವಾಗಿ ತುಳುನಾಡು ಹಲವಾರು ನಮ್ಮ ದೈವಾರಾಧನೆ ಹಾಡು, ಯಕ್ಷಗಾನ ಹಾಡು ಮಾತ ಎಡ್ಡೆ ಒಂದು ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ತುಳುನಾಡು. ಸೊ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಯಾಕಂದರೆ ನಾವು ಇದೇ ಮಣ್ಣಿನಿಂದ ಹೋದವರು, ಇದೇ ಮಣ್ಣಿಗೆ ನಾವು ನಮ್ಮಷ್ಟು ಆದಷ್ಟು
ಸಾಕಾರ ಮಾಡುವಂತ ನನ್ನ ಇಚ್ಛೆ. ನಾವು ಮಾಡ್ತಾ ಇದ್ದೇವೆ. ಇದು ಫೇಮಸ್ ಆದ ಡೈಲಾಗ್ ಉಂಟಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ನಾವು ಕೆರೆಯಿಂದ ನೀರನ್ನು ಎಲ್ಲ ಚೆಲ್ಲುವುದಿಲ್ಲ, ಸ್ವಲ್ಪ ಸ್ವಲ್ಪ ಕೆರೆ ನೀರನ್ನು ಚೆಲ್ತೇವೆ. ಆದರೆ ಒಂದು ಮಾತ್ರ ಮಾಡೋದಿಲ್ಲ, ಕೆರೆಯ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲುವುದಿಲ್ಲ. ಕೆರೆ ಮೇಲೆ ನೀರು ಕ್ಲಿಯರ್ ಉಂಟು, ಕೆರೆಗೆ ಪ್ರತಿ ಕೆರೆಯಲ್ಲೂ ಸ್ವಲ್ಪ ಕೆಸರು ಇರ್ತದೆ. ಆ ಕೆಸರನ್ನು ನಾವು ಇನ್ನೊಬ್ಬರಿಗೆ ಚೆಲ್ಲುವುದಿಲ್ಲ. ಸ್ವಲ್ಪ ಆದಷ್ಟು ಕೆರೆ ನೀರನ್ನು ಸ್ವಲ್ಪ ಚೆಲ್ಲಿ ಸಮಾಜಕ್ಕೆ ಒಳ್ಳೆಯದು ಮಾಡ್ತಾ ಇದ್ದೇವೆ. ಆದ್ದರಿಂದ ಅದಕ್ಕೆಲ್ಲ ನನ್ನಂತೆ ನನಗೆ ಎಲ್ಲ ಸಂಸ್ಥೆಗೆ ಎಲ್ಲರೂ ಸಪೋರ್ಟ್ ಮಾಡಿ, ಮಹಾಧನಿಗಳು ಮತ್ತು ಧನಿಗಳು ಎಲ್ಲ ಸೇರಿ ಸ್ವಲ್ಪ ಸಾಕಾರ ಮಾಡಿ ದಾನಿಗಳಾಗಿ ಮೋರ್ ದಾನೀಸ್ ರಿಕ್ವೈರ್ಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಇನ್ನು ಮುಂದಕ್ಕೂ ಧ್ರುವ ಸತೀಶ್ ಪಟ್ಲರ ನೇತೃತ್ವದಲ್ಲಿ, ಅವರ ತಂಡದ ಲೀಡರ್ಶಿಪ್ ನೇತೃತ್ವದಲ್ಲಿ ನಾವು ಅದರೊಂದಿಗೆ ಇದ್ದು ಇನ್ನಷ್ಟು ಒಳ್ಳೇದು ಮಾಡೋಣ. ಆ ಮಾತೆ ದುರ್ಗಾ ಪರಮೇಶ್ವರಿ ದೇವಿ, ನಾನು ನಂಬಿದ ಶಿವಶಕ್ತಿ ದುರ್ಗಾ ಪರಮೇಶ್ವರಿ ದೇವಿ, ನಾನು ನಂಬಿದ ದೇವರು ಇದನ್ನು ಇನ್ನಷ್ಟು ಒಳ್ಳೇದು ಮಾಡಲಿ. ಎಲ್ಲ ಸಮಾಜದ ಬಾಂಧವರನ್ನು ಸೇರಿಕೊಂಡು ಒಳ್ಳೆಯದಾಗಿ ಮಾಡೋಣ ಅಂತ ಹೇಳಿ ನನ್ನ 4 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳನ್ನ. ನಿಮ್ಮ ಚೈತನ್ಯ ತುಂಬುವ ಮಾತುಗಳು, ಭರವಸೆಯ ಮಾತುಗಳು ಹಾಗೂ ಮಾರ್ಗದರ್ಶನದ ಮಾತುಗಳು ನಮಗೆ ಯಾವಾಗಲೂ ಪ್ರೇರಕ ಶಕ್ತಿಯಾಗಿದೆ. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ, 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಪೂಜ್ಯ ಶ್ರೀಗಳು ಕೂಡ, ಯಾಕೆಂತ ಹೇಳಿದ್ರೆ ಒಡೆಯೂರು ಶ್ರೀಗಳ ಈ ಒಂದು ಇಷ್ಟು ನಮ್ಮ ಟ್ರಸ್ಟ್ ಎತ್ತರಕ್ಕೆ ಇರಬೇಕಂತ ಹೇಳಿದರೆ ಅವರು ಹಾಕಿದ ಪಂಚಾಂಗ ಇದಕ್ಕೆ ಮುಖ್ಯ ಕಾರಣ. ಯಾಕೆಂತೇಳಿದ್ರೆ ಕಟೀಲಿನ ತಾಯಿಯ ಸನ್ನಿಧಾನದಲ್ಲಿ 2015 ಇಸ್ವಿಯಲ್ಲಿ ಈ ಟ್ರಸ್ಟಿಗೆ ಅವರು ಅಮೃತ ಸಹಸ್ರ ಉದ್ಘಾಟನೆ ಮಾಡಿದ್ರು ನಮ್ಮ ಪೂಜ್ಯ ಶ್ರೀಗಳು. ಅದರಿಂದ ಇನ್ನು ಶ್ರೀಗಳಿದ್ದಾರೆ, ವೇದಿಕೆಯಲ್ಲಿ ಇನ್ನೂ ಎಲ್ಲ ವಾದ್ಯಗಳಿದ್ದಾರೆ. ಅದರೆಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಸಮಯ ಮೀರಿರುವ ಕಾರಣ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇನ್ನು ತುಂಬ ಫಲಾನುಭವಿಗಳಿಗೆ ಈ ಒಂದು 5 ನಿಮಿಷದಲ್ಲಿ ಅವರ ಒಂದು ಸಹಾಯಹಸ್ತವನ್ನು ವಿತರಿಸುವಂಥ ಕಾರ್ಯಕ್ರಮ ಮುಗಿಸ್ತೇವೆ. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಪ್ರಚಾರ ತುಂಬ ಅಗತ್ಯ. ಕಳೆದ ವರ್ಷ ಕೂಡ ಈ ವರ್ಷ ಕೂಡ ಸುಮಾರು 1.5 ತಿಂಗಳ ಹಿಂದೆಯೇ ನಮ್ಮ ರಾಜ್ಯ ರಸ್ತೆಯಲ್ಲಿ ಆಗಲಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳ ಮುಖಾಂತರವಾಗಿ ಈ ನಮ್ಮ ಪಟ್ಲ ಸಂಗ್ರಹಕ್ಕೆ ಪ್ರಚಾರ ಕೊಟ್ಟವರು ನಮ್ಮ ಆತ್ಮೀಯರಾದ ತಿರುಮಲ ಆ್ಯಡ್ಸ್ನ ಚರಣ್ ಶೆಟ್ಟಿಯವರು. ಅವರನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗೌರವಾಧ್ಯಕ್ಷರಾದಂತಹ ಸದಾಶಿವಣ್ಣನವರು ಅವರಿಗೆ ಒಂದು ಶಾಲು ಹೊದಿಸಿ ಕಿರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ನಿಂತಿಸ್ತಾ ಇದ್ದೇನೆ. ಹೌದು, ಚರಣ್ ಶೆಟ್ಟಿಯವರು ನಮ್ಮ ಟ್ರಸ್ಟಿಗಳು ಕೂಡ ಹೌದು. ನೂತನವಾಗಿ ನಮ್ಮ ಟ್ರಸ್ಟಿಗೆ ಮಂಗಳೂರು ಘಟಕದಿಂದ ರವೀಂದ್ರನಾಥ್ ಶೆಟ್ಟಿಯವರು ಟ್ರಸ್ಟಿಗಳಾಗಿ ಆಯ್ಕೆಯಾಗಿದ್ದಾರೆ. ರವಿಯಣ್ಣ ಅವರನ್ನು ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಸ್ಮರಿಸುತ್ತಾ ಅವರೊಂದು ಶಾಲಿನ ಗೌರವವನ್ನು ನೀಡ್ತಾ ಇದ್ದೇವೆ. ಚರಣನ್ನ ಧನ್ಯವಾದಗಳು. ಈ ಒಂದು ಪ್ರಚಾರದ ಕಾರ್ಯದಲ್ಲಿ ನಮಗೆ ಆರ್ ಕೆ ಟ್ರಾವೆಲ್ಸ್ನ ಮಾಲಕರಾದಂಥ ಮಾಧವಣ್ಣ ಹಾಗೆ ಯುವಕರನ್ನು ಕೂಡ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ 2 ಬಹಳ ಸುಂದರವಾದ ದ್ವಾರಗಳನ್ನು ನಿರ್ಮಿಸಿಕೊಡುವವರು ನಮ್ಮ ಗಡಸ್ ಸಂಸ್ಥೆಯ ಸೀತಾರಾಮ್ ಶೆಟ್ಟಿಯವರು ಮತ್ತು ಸುದರ್ಶನ್ ಶೆಟ್ಟಿಯವರು. ಅವರಿಂದ ದಯವಿಟ್ಟು ವೇದಿಕೆಗೆ ಬಂದೊಂದು ಗೌರವವನ್ನು ಸ್ವೀಕರಿಸಬೇಕು. ಬಂಧುಗಳನ್ನ ಇವತ್ತು ಬೇರೆ ಬೇರೆ ಚಾನೆಲ್ಗಳ ಮುಖಾಂತರವಾಗಿ ನೇರ ಪ್ರಸಾರ ಹಾಗೂ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮವನ್ನ ತಮ್ಮ ಸಂಸ್ಥೆಯ ಮುಖಾಂತರವಾಗಿ ಮಾಡಿಕೊಟ್ಟರು ನಮ್ಮ ಅಭಿಮತ ಟಿವಿಯ ಮಾಲಕತ್ವದ ಸದಾಶಿವಣ್ಣನವರು ಒಡೆತನದ ಅಭಿಮತ ಚಾನೆಲ್. ಅದರ ಮ್ಯಾನೇಜಿಂಗ್ ನಮ್ಮ ಮುಖ್ಯಸ್ಥರು ಸದಾಶಿವಣ್ಣ ಇದ್ದಾರೆ ಹಾಗೂ ಅದರ ಡೈರೆಕ್ಟರ್ ಆದಂತಹ ಮಮತಾ ಶೆಟ್ಟಿಯವರು, ಡಾಕ್ಟರ್ ಮಮತಾ ಶೆಟ್ಟಿಯವರು ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವ ಸ್ವೀಕರಿಸಬೇಕಂತ. ಶ್ರೀಧರ ಮಾನ್ಯ ಮಂದಾರ್ತಿ ಮೇಳ, ಉದಯಕುಮಾರ್ ಐರೋಡಿ ಮಂದಾರ್ತಿ ಮೇಳ, ಇದು 2.5 ಲಕ್ಷ ರೂಪಾಯಿಯ ಒಂದು ಕೊಡುಗೆ. ಅವರ ಗೃಹ ನಿರ್ಮಾಣಕ್ಕೆ ಯಕ್ಷಾಶ್ರಯ ಯೋಜನೆಯಿಂದ ನೀಡುವಂತ ಮೊತ್ತ. ಶ್ರೀ ಸತೀಶ್ ಮೊಗವೀರ ಅಮೃತೇಶ್ವರಿ ಮೇಳ,
ಶ್ರೀ ಪ್ರಸನ್ನ ಶೆಟ್ಟಿಗಾರ್ ಸಾಲಿಗ್ರಾಮ ಮೇಳ, ರಾಘವೇಂದ್ರ ದೇವಾಡಿಗ ಗುತ್ಯಮ್ಮ ಮೇಳ, ಪ್ರಶಾಂತ್ ಆಲೂರು ಶನೀಶ್ವರ ಮೇಳ, ಶ್ರೀನಿವಾಸ್ ಬಿಜಿ ಮಂಗರ್ತೆ ಮೇಳ. ನಮ್ಮ ತುಳುನಾಡಿನ ಪ್ರಸಿದ್ಧ ಚಲನಚಿತ್ರ ನಟರು ಹಾಗೂ ರಂಗಭೂಮಿ ಕಲಾವಿದರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಭೋಜರಾಜ್ ಓಮಂಜು ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಯಕ್ಷಾಶ ಯೋಜನೆ ಫಲಾನುಭವಿಗಳು ಬಂದು ಈ ಒಂದು ಮೊತ್ತವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಿಕಟಪೂರ್ವ ಧಾರ್ಮಿಕ ಪರಿಷತ್ನ ಸದಸ್ಯರಾದಂಥ ಗಿರೀಶ್ ಸಂತ್ರಿ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಆರೋಗ್ಯ ನಿಧಿ ಯೋಜನಾ ಫಲಾನುಭವಿಗಳು ದಯವಿಟ್ಟು ಹೆಸರು ಕರೆದ ತಕ್ಷಣ ವೇದಿಕೆಗೆ ಬರಬೇಕು. ಶ್ರೀ ಸದಾಶಿವ ಶೆಟ್ಟಿಗಾರ್ ಸಿದ್ದಗಟ್ಟೆ 50,000. ಸದಾಶಿವ ಶೆಟ್ಟಿ ಸಿದ್ದಗಟ್ಟೆ ಶೆಟ್ಟಿಗಾರ್ ಶೆಟ್ಟಿಗಾರ್. ಶೇಖರ್ ರೈ ಪುತ್ತೂರು ಘಟಕ. ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ 50,000ದ ಒಂದು ಮೊತ್ತವನ್ನ ಅವರ ವೈದ್ಯಕೀಯ ಶುಶ್ರೂಷೆಗೆ ನೀಡ್ತಾ ಇದ್ದೇವೆ. ರೇಂಜರ್ ರಾಮಕೃಷ್ಣ ಅವರಿಗೆ ಕೂಡ ಒಂದು 50,000ದ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಆರೋಗ್ಯ ನಿಧಿ ಯೋಜನೆಯ ಅಡಿಯಲ್ಲಿ. ಶೇಖರ್ ರೈ ಪುತ್ತೂರು ಘಟಕ 20,000 ರೂಪಾಯಿ. ರಾಘವೇಂದ್ರ ಓಕೆ ಚಂದ್ರಶೇಖರ್ ಶ್ರೀಯುತ ಚಂದ್ರಶೇಖರ್ ಓಕೆ. ರಾಘವೇಂದ್ರ ಬಳೆಗಾರ, ಗುಡ್ರೆ ಗಣೇಶ್ ಭಟ್, ರಾಘವೇಂದ್ರ ನಾಯಕ್, ಸಚಿನ್ ನಾಯಕ್, ಉದಯ ಉಪಾಧ್ಯಾಯ ಉಪ್ಪಾರ್, ಚಿದಾನಂದ AS, ರಾಮಕೃಷ್ಣ ಗೋಪಾಲ್ ಭಟ್, ಅನಸೂಯ ಕಾಜವ ಹಾಗೂ ಶೋಭಾ. ದಯವಿಟ್ಟು ತಾವೆಲ್ಲ ಬಂದು ತಮ್ಮ ವೈದ್ಯಕೀಯ ಚಿಕಿತ್ಸೆಗೆ ನೀಡುವಂತ ಈ ಒಂದು ಕೊಡುಗೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಗೃಹ ನಿರ್ಮಾಣಕ್ಕಾಗಿ 20,000ದ ಒಂದು ಕೊಡುಗೆಯನ್ನ ಕೂಡ ನೀಡಿ ಅವರ ಒಂದು ಕಾರ್ಯದಲ್ಲಿ ನಾವು ಸಹಕರಿಸ್ತಾ ಇದ್ದೇವೆ. ಅವರು ಕೂಡ ತಯಾರಾಗಿರಬೇಕು. ಗೃಹ ನಿರ್ಮಾಣಕ್ಕಾಗಿ ನೀಡುವಂತಹ ಒಂದು 20,000 ರೂಪಾಯಿ ಕೊಡುಗೆ ದಯವಿಟ್ಟು ತಾವು ವೇದಿಕೆಯ ಮುಂಭಾಗದಲ್ಲಿ ಬಂದು ತಯಾರಾಗಿರಿ. ನಾರಾಯಣ್ ಜೋಗಿ ಸಜಂಕಿಲ, ಮೋಹನ್ ಶೆಟ್ಟಿ, ಸತೀಶ್ ಕಾಮತ್, ಸೂರ್ಯ ದೇವಾಡಿಗ, ನಾಗರಾಜ ನಾಯ್ಕ, ಪ್ರದೀಪ್ ನಾಯ್ಕ, ಪ್ರಭಾಕರ ಪೂಜಾರಿ, ರಮೇಶ್ ದೇವಾಡಿಗ ಹಿರಂಜಾಲು, ವಿಶ್ವನಾಥ್ ರೈ. ನಮ್ಮ ಜೊತೆ ಮುಂಬೈಯ ಉದ್ಯಮಿಗಳಾದಂತಹ ಆನಂದ್ ಶೆಟ್ಟಿ ಅವರು ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೂ ಟ್ರಸ್ಟಿಗಳಾದ ದ್ವಾರ ಹೋಟೆಲ್ ಶ್ರೀದ್ವಾರದ ಕೃಷ್ಣನವರು ಕೂಡ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಆರೋಗ್ಯ ನಿಧಿ ಯೋಜನೆಯ ಫಲಾನುಭವಿಗಳು ದಯವಿಟ್ಟು ಬಂದು ತಮ್ಮ ಮೊತ್ತವನ್ನು ಸ್ವೀಕರಿಸಬೇಕು. ರಾಘವೇಂದ್ರ ನಾಯ್ಕ್, ಸಚಿನ್ ನಾಯ್ಕ್, ಉದಯ್ ಉಪ್ಪಾರ್, ಚಿದಾನಂದ AS, ರಾಮಕೃಷ್ಣ ಗೋಪಾಲ್ ಭಟ್, ಅನಸೂಯ ಕಾಜವ, ಶೋಭಾ.
ಕಲಾವಿದರೊಬ್ಬರ ಮಗನ ವಿದ್ಯಾಭ್ಯಾಸಕ್ಕಾಗಿ ಶ್ರೀ ಯೋಗೀಶ್ ಕುಮಾರ್ ಸಾಗರ ಇವರಿಗೆ ಒಂದು 15,000 ಕೊಡುಗೆಯನ್ನು ನಮ್ಮ ಟ್ರಸ್ಟ್ ನೀಡ್ತಾ ಇದೆ ಮಗನ ವಿದ್ಯಾಭ್ಯಾಸಕ್ಕಾಗಿ. ಇದು ಪ್ರತಿ ವರ್ಷ ಕೂಡ ಈ 15,000 ಒಂದು ಮೊತ್ತವನ್ನು ಅವರ ಮಗನ ವಿದ್ಯಾಭ್ಯಾಸಕ್ಕೆ ನಮ್ಮ ಟ್ರಸ್ಟ್ನ ವತಿಯಿಂದ ನೀಡ್ತೀವಿ. ಕಲಾವಿದರ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಕ್ಕಾಗಿ 25,000 ಒಂದು ಕೊಡುಗೆ ಚಂದ್ರ ಆಚಾರ್ ಹಾಗೂ ಅಜ್ರಿ ಉದಯ್ ಶೆಟ್ಟಿ. ಇನ್ನೋರ್ವ ಟ್ರಸ್ಟಿ ನಮ್ಮ ಸುರತ್ಕಲ್ ಘಟಕದ ಶ್ರೀ ರಮಣ ಶೆಟ್ಟಿ ಅವರು ನಮ್ಮ ಜೊತೆಯಾಗಿದ್ದಾರೆ ಹಾಗೂ ಪ್ರಖ್ಯಾತ ವಕೀಲರಾದಂಥ ಅರುಣ್ ಬಂಗೇರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಅವರ ಉಪಸ್ಥಿತಿ ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬೆಳಗಿಂದ ಸಾಯಂಕಾಲ ತನಕ ಸುಮಾರು 20,000ಕ್ಕೂ ಮಿಕ್ಕಿ ಬಂಧುಗಳು ಕಾರ್ಯಕ್ರಮ ಆಗಮಿಸಿ ನಮ್ಮ ಊಟೋಪಚಾರದ ಸವಿಯನ್ನು ಸವಿದಿದ್ದಾರೆ ಬೆಳಗಿನಿಂದ ಸಾಯಂಕಾಲ ತನಕ. ಈ ಒಂದು ಊಟೋಪಚಾರದ ವ್ಯವಸ್ಥೆಯಲ್ಲಿ ನಮಗೆ ತುಮ್ಮೂರದ ಸಹಕಾರ ನೀಡಿದವರು ತುಳುನಾಡು ಫುಡ್ಡಿನ ನಮ್ಮ ಆತ್ಮೀಯರಾದ ಮನೀಶ್ ರೈ ಅವರು ಹಾಗೂ ಶಬರಿ ಕ್ಯಾಟರರ್ಸ್ನ ರಾಜೇಶ್ ಶೆಟ್ಟಿಯವರು. ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು. ಬೆಳಿಗ್ಗಿಂದ ಸಾಯಂಕಾಲದ ತನಕ ನಮ್ಮ ಅಡುಗೆ ಕೋಣೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಮಾರ್ಗದರ್ಶನ ನೀಡಿ ಈ ಕಾರ್ಯ ತುಂಬ ಸುಸೂತ್ರವಾಗಿ ನಡೆಯುವಲ್ಲಿ ನನ್ನ ಆತ್ಮೀಯರಾದಂಥ ಮನೀಶ್ ರೈ ಅವರು. Om